Hello, my dear students. Hope you all are doing well. ಇವತ್ತಿನ ಕ್ಲಾಸಲ್ಲಿ ನಾವು ಪ್ಲಾಂಟ್ ಕಿಂಗ್ಡಮ್ ಅಲ್ಲಿ ಲೆಕ್ಚರ್ 3 and that is going to be Bryophytes. ಆಲ್ಗೆ ಇವಾಗಲೇ ಕ್ಲಾಸನ್ನು ಅಟೆಂಡ್ ಮಾಡಿದ್ದೀರಾ ಆ್ಯಂಡ್ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಲೆಟ್ ಸ್ಟಾರ್ಟ್ ವಿತ್ Bryophyta, the next group. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನೆಲ್ಲ ಕವರ್ ಮಾಡಬೇಕು, ವಿ ಹ್ಯಾವ್ ಟು ಸಿ ದ ಇಂಟ್ರೊಡಕ್ಷನ್ ಆಫ್ ಬ್ರಯೋಫೈಟ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಏನು ಆ್ಯಂಡ್ ಯಾವ ಟೈಪ್ ಇದು ಬ್ರಯೋಫೈಟ್ಸನ್ನು ನಿಮ್ಮ ಬುಕ್ಕಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ ಅಂತ ನೋಡಬೇಕು. ಸೊ ಲೆಟ್ಸ್ ಬಿಗಿನ್ ವಿತ್ ದ ಕ್ಲಾಸ್. So let's talk about bryophytes in general and the introduction. Introduction ಅಂತ ಹೇಳಿದ ತಕ್ಷಣ bryophytes ಅಂದರೆ ಏನು ಅಂತ ನೋಡಿ. One common thing that is given ಅಥವಾ mentioned in your books is bryophytes are amphibians of plant kingdom ಅಂತ ಹೇಳ್ತೀವಿ ನಾವು. Amphibians of plant kingdom. ಇಲ್ಲಿ ನಿಮಗೆ ಇಟ್ ಇಸ್ ಆಲ್ಸೋ ಅ 1 mark ಕ್ವೆಶನ್. 1 ಮಾರ್ಕಿಗೆ ಈ ಕ್ವೆಶನ್ ಅನ್ನು ಕೇಳ್ಬೋದು. ವೈ ಬ್ರಯೋಫೈಟ್ಸ್ ಆರ್ ಕಾಲ್ಡ್ ಆಸ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕೇಳ್ಬೋದು. ರೀಸನ್ ಫಾರ್ ದಿಸ್ ಇಸ್ ದ್ಯಾಟ್ ಆಂಫಿಬಿಯನ್ಸ್ ಅಂದರೆ ಇನ್ ಆನಿಮಲ್ಸ್ ಇಫ್ ಯು ಸಿ ಆಂಫಿಬಿಯನ್ಸ್ reproduce with the help of water ಅಂತೀವಿ, because the gametes fuse in water. The same way here bryophytes gametes fuse ಆಗಬೇಕಾದ್ರೆ ಅದಕ್ಕೆ ನೀರಿನ ಅವಶ್ಯಕತೆ ಇದೆ. ಡಸಂಟ್ ಮೀನ್ ದ್ಯಾಟ್ ಗೆಮೀಟ್ಸ್ ಬಾಡಿಯಿಂದ ಹೊರಗಡೆ ಫ್ಯೂಷನನ್ನು ತೋರಿಸ್ತಾ ಇದೆ ಅಂತಲ್ಲ, ಬಟ್ ಗೆಮೀಟ್ಸ್ ಆರ್ ಫ್ಯೂಸಿಂಗ್ ಇನ್ಸೈಡ್ ದ ಬಾಡಿ, ಬಟ್ ಅದಕ್ಕೆ ನೀರಿನ ಅವಶ್ಯಕತೆ ಇದೆ. ವಾಟರ್ ಈಸ್ ನೀಡೆಡ್ ಫಾರ್ ದ್ಯಾಟ್ ಫ್ಯೂಷನ್. ಅದಕ್ಕೋಸ್ಕರ ಇದನ್ನು ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರಿತೀವಿ ನಾವು. ವಾಟ್ ಇಸ್ ದ ರೀಸನ್? ಬ್ರಯೋಫೈಟ್ಸ್ need ಅಥವಾ require water for fusion of gametes ಅಂತ ಹೇಳ್ತೀವಿ. ಕರೆಕ್ಟ್ ಅಲ್ವಾ? ದಟ್ಸ್ ವೈ ದೇ ಆರ್ ಕಾಲ್ಡ್ ಆಸ್ ಆಂಫಿಬಿಯನ್ಸ್ ಆಫ್ ಪ್ಲಾಂಟ್ ಕಿಂಗ್ಡಮ್. ಓಕೆ, ಇದು ಮೋರ್ ಆರ್ ಲೆಸ್ ಜನರಲ್ ಇಂಟ್ರೊಡಕ್ಷನ್ ಆಯಿತು. ಇವಾಗ ಬ್ರಯೋಫೈಟ್ಸ್ ನಿಮಗೆ ಎಲ್ಲಿ ನೋಡೋಕ್ಕೆ ಸಿಗುತ್ತೆ? ಸೊ ಯು ಕ್ಯಾನ್ ಸಿ ದ್ಯಾಟ್ ಬ್ರಯೋಫೈಟ್ಸ್ ಪ್ರಾಪಗೇಟ್ ಅ ಲಾಟ್ ಡ್ಯೂರಿಂಗ್ ರೇನಿ ಸೀಸನ್. ಮಳೆಗಾಲದಲ್ಲಿ ಬ್ರಯೋಫೈಟ್ಸ್ ಗ್ರೋ ಆಗೋ ಅಂಥದ್ದು ತುಂಬ ಕಾಮನ್ ಆಗಿ ನಮಗೆ ಒಬ್ಸರ್ವ್ ಮಾಡ್ಬೋದು. ಮೇ ಬಿ ಆನ್ ದ ಕಂಪೌಂಡ್ ವಾಲ್ಸ್ ಅಥವಾ ಮನೆ ಮುಂದೆ ಕಲ್ಲನ್ನು ಹಾಕಿದರೆ ಅದ್ರ ಮೇಲೆ ಮಣ್ಣು ಮೇಲೆ ಯು ಕ್ಯಾನ್ ಆಲ್ಸೋ ಸಿ ದೆಮ್ ಗ್ರೋಯಿಂಗ್ ಇನ್ ಶಾಲೋ ವಾಟರ್ಸ್. ನೀರಿನ ಹತ್ರ ಅಂತ ಹೇಳಿದ್ರೆ ತುಂಬ ಆಳವಿರುವಂಥ ನೀರಲ್ಲ. ಸೊ ಶಾಲೋ ವಾಟರ್ಸ್ ಅಥವಾ ಬ್ಯಾಂಕ್ಸ್ ಅಂತ ಹೇಳ್ತೀವಿ ಅಲ್ವಾ, ಎಲ್ಲಿ ಮಣ್ಣು ಮತ್ತು ನೀರು ಸೇರ್ತಾ ಇದೆ ಆ ಪರ್ಟಿಕ್ಯುಲರ್ ಜಾಗದಲ್ಲಿ ಕೂಡ ನೀವು ಇದನ್ನು ನೋಡಬಹುದು. ಸೊ ನಾರ್ಮಲ್ ಆಗಿ ವೆಲ್ವೆಟ್ ಥರ ಒಂದು ಫಾರ್ಮೇಷನನ್ನು, ವೆಲ್ವೆಟ್ ಒಂದು ಶೀಟ್ ಥರ ಫಾರ್ಮೇಷನನ್ನು ತೋರಿಸುತ್ತೆ. ತುಂಬ ಚಿಕ್ಕದಾಗಿರುವಂಥ ಪ್ಲಾಂಟ್ಸ್ ಇವುಗಳು, ಬಟ್ ದೇ ಆರ್ ವೆರಿ ಮಚ್ ನೆಸೆಸರಿ ಇನ್ ಆರ್ಡರ್ ಟು ಹೋಲ್ಡ್ ದ ಸಾಯಿಲ್ ಟುಗೆದರ್. ಅದು ಗ್ರೋ ಆಗ್ತಾ ಇರಬೇಕಾದ್ರೆ ಒಂದು ಮ್ಯಾಟ್ ಥರ ಗ್ರೋ ಆಗುತ್ತೆ, ಎಲ್ಲೂ ನಿಮಗೆ ಮಣ್ಣು ಖಾಲಿ ಕಾಣಿಸಲ್ಲ. ಓಕೆ, ಸೊ ಮಣ್ಣನ್ನು ಗಟ್ಟಿಯಾಗಿ ಹಿಡ್ಕೊಳ್ಳೋ ಎಬಿಲಿಟಿ ಬ್ರಯೋಫೈಟ್ಸ್ಗಿದೆ. ಸೊ ದಿಸ್ ಇಸ್ ಹೌ ಆ್ಯಂಡ್ ವೇರ್ ಯು ಸಿ ಬ್ರಯೋಫೈಟ್ಸ್. ಇನ್ನೊಂದು, ಬ್ರಯೋಫೈಟ್ಸ್ ಆರ್ ದ ಸೆಕೆಂಡ್ ಗ್ರೂಪ್ ಇನ್ ಪ್ಲಾಂಟ್ ಕಿಂಗ್ಡಮ್. ನೆನ್ಪಿಟ್ಕೊಳ್ಳಿ, ಫಸ್ಟ್ ನಾವು ಯಾವುದು ಥ್ಯಾಲೋಫೈಟ್ ಅಥವಾ ಆಲ್ಗೆ ಕಲ್ತಿರುವಂಥದ್ದು. ದ ಸೆಕೆಂಡ್ ಒನ್ ಈಸ್ ಬ್ರಯೋಫೈಟ್. ನಾವು ಆಲ್ರೆಡಿ ಇಂಟ್ರೊಡಕ್ಷನ್ ಇಂದು ಡಿವಿಷನಲ್ಲಿ ಇದ್ರ ಬಗ್ಗೆ ಸ್ವಲ್ಪ ಮಾತಾಡಿ ಆಗಿದೆ ಆಲ್ರೆಡಿ. ನೌ ವಿ ವಿಲ್ ಗೋ ಇನ್ ಟು ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಬ್ರಯೋಫೈಟ್ಸ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಇನ್ ಜನರಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಹೇಳಿದ್ರೆ ಕಲೆಕ್ಟಿವ್ ಆಗಿ ಬ್ರಯೋಫೈಟ್ಸಲ್ಲಿ ಏನೆಲ್ಲ ಫೀಚರನ್ನು ನೀವು ನೋಡಬಹುದು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಹಿಯರ್ ಅಗೇನ್ ಹ್ಯಾಬಿಟ್ಯಾಟ್ ಏನಿರಬಹುದು, ವಾಟ್ ಕ್ಯಾನ್ ಬಿ ದಿ ಹ್ಯಾಬಿಟ್ಯಾಟ್ ಆಫ್ ಬ್ರಯೋಫೈಟ್ಸ್. ಹ್ಯಾಬಿಟ್ಯಾಟ್ ಅಂದ ತಕ್ಷಣ ವೇರ್ ದೇ ಗ್ರೋ. ಸೊ ಇದಕ್ಕೆ ನೀರಿನ ಅವಶ್ಯಕತೆ ಇದೆ. ಸೊ ನೀರು ಎಲ್ಲಿ ಜಾಸ್ತಿ ನೀವು ನೋಡ್ತೀರಾ, ದೇರ್ ದ ಬ್ರಯೋಫೈಟ್ಸ್ ಗ್ರೋ ಇನ್ ಅಬಂಡೆನ್ಸ್. ತುಂಬ ಜಾಸ್ತಿ ಮಾತ್ರದಲ್ಲಿ ಬ್ರಯೋಫೈಟ್ಸ್ ಗ್ರೋ ಆಗ್ತಾ ಇದೆ ಅಂತ ಅರ್ಥ. ಸೊ ದೇ ರಿಕ್ವೈರ್ ಡ್ಯಾಂಪ್ ಅಂತ ಹೇಳಿದ್ರೆ ನೀರಿನ ಅಂಶ ಜಾಸ್ತಿ ಇರುವಂಥ ರೀಜನ್, ಮಾಯಿಸ್ಟ್ ರೀಜನ್ಸ್, ಓಕೆ, ಟು ಗ್ರೋ. ಡ್ಯಾಂಪ್ ಮಾಯಿಸ್ಟ್ ರೀಜನ್ಸ್ ಟು ಗ್ರೋ. ಹ್ಯಾಬಿಟ್ಯಾಟಿಗೆ ಇಂಥ ಹ್ಯಾಬಿಟ್ಯಾಟ್ ನೆಸೆಸಿಟಿ. ಅದಕ್ಕೆ ಎಕ್ವೆಟಿಕ್ ಅಂತ ಹೇಳುವಂಗಿಲ್ಲ. ನೀರಿನಲ್ಲಿ ಆಲ್ಗೆ ಹೇಗೆ ಬೆಳೀತಾ ಇದೆ ಹಾಗೆ ಬ್ರಯೋಫೈಟ್ಸ್ ಬೆಳೀತಾ ಇದೆಯಾ? ದ ಆನ್ಸರ್ ಇಸ್ ನೋ. ಓಕೆ, ದೇ ರಿಕ್ವೈರ್ ಲಾರ್ಜರ್ ಅಮೌಂಟ್ ಆಫ್ ವಾಟರ್, ಬಟ್ ಟೆರೆಸ್ಟ್ರಿಯಲ್ ಆಗಿದೆ ಅಂತ ಹೇಳ್ಬೋದು. ಸೊ ಮೋರ್ ಆಫನ್
ಟೆರೆಸ್ಟ್ರಿಯಲ್ ಪ್ಲಾಂಟ್ಸ್, ಟೆರೆಸ್ಟ್ರಿಯಲ್ ಆಗಿದೆ. ಓಕೆ, ಸೊ ದಿಸ್ ಇಸ್ ಅಬೌಟ್ ಇನ್ ಜನರಲ್ ದಿ ಹ್ಯಾಬಿಟ್ಯಾಟ್. ನೆಕ್ಸ್ಟ್ ಅದರ ಬಾಡಿ ಬಗ್ಗೆ ಮಾತಾಡೋಣ. ವಾಟ್ ಅಬೌಟ್ ದ ಬಾಡಿ? ಬಾಡಿಯನ್ನು ನೋಡಿದ್ರೆ ಬಾಡಿ ಇಸ್ ಅಗೇನ್ ಥ್ಯಾಲಾಯ್ಡ್. ಆಲ್ಗೆಯಲ್ಲಿ ಕೂಡ ಈ ವರ್ಡನ್ನು ಅಥವಾ ಥ್ಯಾಲಾಯ್ಡ್ ಅಂತ ಈ ವರ್ಡನ್ನು ಯೂಸ್ ಮಾಡಿದ್ದೀವಿ. ಹಿಯರ್ ಆಲ್ಸೋ ದ ಬಾಡಿ ಇಸ್ ಥ್ಯಾಲಾಯ್ಡ್. ಇಲ್ಲಿ ಅಗೇನ್ ನಿಮಗೆ ಲೀಫ್ ಲೈಕ್ ಸ್ಟ್ರಕ್ಚರ್, ರೂಟ್ ಲೈಕ್ ಸ್ಟ್ರಕ್ಚರ್ ಅಥವಾ ಸ್ಟೆಮ್ ಲೈಕ್ ಸ್ಟ್ರಕ್ಚರ್ಸ್ ಅನ್ನು ನೀವು ನೋಡಬಹುದು. ಬಟ್ ನಿಮಗೆ ಟ್ರೂ ಲೀಫ್, ರೂಟ್ ಆ್ಯಂಡ್ ಸ್ಟೆಮ್ ಆರ್ ಆಬ್ಸೆಂಟ್ ಅಂತ ಹೇಳ್ಬೋದು. ಸೊ ಸ್ಟೆಮ್ ಲೈಕ್, ರೂಟ್ ಲೈಕ್ ಆ್ಯಂಡ್ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ are visible ಅಥವಾ seen. ಓಕೆ, ಸೊ ಟ್ರೂ ಲೀವ್, ರೂಟ್, ಸ್ಟೆಮ್ ಆರ್ ಆಬ್ಸೆಂಟ್ ಅಂತ ಹೇಳ್ಬೋದು. ಟ್ರೂ ಲೀಫ್, ರೂಟ್, ಸ್ಟೆಮ್ ಆರ್ ಆಬ್ಸೆಂಟ್ ಅಂತ ಹೇಳ್ಬೋದು. ಇಲ್ಲಿ ಕೆಲವೊಂದು ಗ್ರೂಪ್ಸಲ್ಲಿ ರೂಟಿಗೆ ಇನ್ ಬ್ರಯೋಫೈಟ್ಸ್ ವಿ ಕ್ಯಾನ್ ಯೂಸ್ ದ ಟರ್ಮ್ ರೈಸಾಯ್ಡ್ಸ್. ರೂಟ್ಸನ್ನು ರೈಸಾಯ್ಡ್ಸ್ ಅಂತ ಒಂದು ವರ್ಡ್ ಯೂಸ್ ಮಾಡಿ ಇದನ್ನ ರೆಫರ್ ಮಾಡಬಹುದು. ಓಕೆ, ಸೊ ರೂಟ್ ಲೈಕ್ ಸ್ಟ್ರಕ್ಚರ್, ಲೀಫ್ ಲೈಕ್ ಸ್ಟ್ರಕ್ಚರ್ ಆ್ಯಂಡ್ ಸ್ಟೆಮ್ ಲೈಕ್ ಸ್ಟ್ರಕ್ಚರ್. ಮುಂದೆ ಹೋಗೋಣ. ಸೊ ದಿಸ್ ಇಸ್ ಅಬೌಟ್ ಬಾಡಿ. ಅದೇ ಬಾಡಿಯಲ್ಲಿ ವ್ಯಾಸ್ಕ್ಯುಲೇಚರ್ ಇದೆಯೋ ಇಲ್ವೋ? ಇಸ್ ದೇರ್ ಪ್ರೆಸೆನ್ಸ್ ಆಫ್ ಝೈಲಮ್ ಆ್ಯಂಡ್ ಫ್ಲೋಯಮ್? ನಾನೇನಂದೆ ಇಂಟ್ರೊಡಕ್ಷನ್ ಕೊಡಬೇಕಾದ್ರೆ ದ ಪ್ಲಾಂಟ್ಸ್ ಆರ್ ವೆರಿ ಸ್ಮಾಲ್ ಇನ್ ಸೈಜ್. ಬಿಕಾಸ್ ದ ಸೈಜ್ ಆಫ್ ದ ಪ್ಲಾಂಟ್ ಇಸ್ ವೆರಿ ಸ್ಮಾಲ್, ಝೈಲಮ್ ಆ್ಯಂಡ್ ಫ್ಲೋಯಮ್ ರಿಕ್ವೈರ್ಮೆಂಟ್ ಇಲ್ಲ. ಸೆಲ್ ಟು ಸೆಲ್ ನೀರು ಹೇಗೆ ಟ್ರಾನ್ಸ್ಪೋರ್ಟ್ ಆಗ್ತಾ ಇದೆ? could be with the help of osmosis. Material transportation ಹೇಗಾಗ್ತಿದೆ? could be with the help of diffusion ಅಥವಾ facilitated transport ಅಂತ ನೀವು ಕಲ್ತಿರ್ತೀರಾ, ಅದು ಕೂಡ ಆಗಿರಬಹುದು. ಓಕೆ, ಫೆಸಿಲಿಟೇಟೆಡ್ ಟ್ರಾನ್ಸ್ಪೋರ್ಟ್ ಅಂತ ಗೊತ್ತಿಲ್ಲ ಅಂದರೆ ಡೋಂಟ್ ವರಿ, ವಿ ಆರ್ ಗೋಯಿಂಗ್ ಟು ಲರ್ನ್ ಇಟ್ ಇನ್ ಪ್ಲಾಂಟ್ ಫಿಸಿಯಾಲಜಿ. ಸೊ ಫೆಸಿಲಿಟೇಟೆಡ್ ಡಿಫ್ಯೂಷನ್ ಕೂಡ ಆಗಿರ್ಬೋದು. ಬಟ್ ಇನ್ ಎನಿ ಕೇಸ್ ಸೆಲ್ ಟು ಸೆಲ್ ಮೂವ್ಮೆಂಟ್ ನಡೀತಾ ಇದೆ ಹೊರತು ಅದಕ್ಕೋಸ್ಕರ ಟ್ರಾನ್ಸ್ಪೋರ್ಟೇಷನಿಗೋಸ್ಕರ ಝೈಲಮ್ ಆ್ಯಂಡ್ ಫ್ಲೋಯಮ್ ಅನ್ನೋ ಯುನೀಕ್ ವ್ಯಾಸ್ಕ್ಯುಲೇಚರ್ ನಿಮಗೆ ಬ್ರಯೋಫೈಟ್ಸ್ ಅಲ್ಲಿ ಕಾಣಿಸಲ್ಲ. ಸೊ ದ್ಯಾಟ್ ಈಸ್ ವೈ ಯು ಕಾಲ್ ದ ಬಾಡಿ ಆಸ್ ಎವಾಸ್ಕ್ಯುಲಾರ್ ಇನ್ ನೇಚರ್ ಅಥವಾ ನಾನ್ ಟ್ರೇಕಿಯೋಫೈಟ್ಸ್. avascular in nature and non ಟ್ರೇಕಿಯೋಫೈಟ್ಸ್ ಅಂತ ಇದನ್ನ ಕರಿಬಹುದು. ವಾಟ್ ಎಲ್ಸ್ ಯು ಹ್ಯಾವ್ ಟು ರಿಮೆಂಬರ್ ಹಿಯರ್? ಇನ್ನು ಏನನ್ನ ನೆನ್ಪಿಟ್ಕೊಳ್ಬೇಕು ನೋಡಿ, ಇನ್ನು ನಾವು ಸೆಲ್ ವಾಲ್ ಬಗ್ಗೆ ಹೆಚ್ಚು ಮಾತಾಡಲ್ಲ. ಬಿಕಾಸ್ ದ ಸ್ಪೆಷಾಲಿಟಿ ಆಫ್ ಹ್ಯಾವಿಂಗ್ ಹೈಡ್ರೋಕೊಲಾಯ್ಡ್ಸ್, ಆಲ್ಜಿನ್ ಆಗಲಿ, ಕೆರಾಜಿನ್ ಆಗಲಿ, ಅಗಾರ್ ಆಗಲಿ, ಇದೆಲ್ಲ ಆಲ್ಗೆಯಲ್ಲಿ ಇತ್ತು ಹೊರತು ಬ್ರಯೋಫೈಟ್ಸಲ್ಲಿ, ಟೆರಡೋಫೈಟ್ಸಲ್ಲಿ ಮುಂದೆ ಬರುವಂಥ ಎಲ್ಲ ಗ್ರೂಪ್ಸಲ್ಲಿ ಇರಲ್ಲ. ಸೊ ಹಿಯರ್ ದ ಸ್ಪೆಷಾಲಿಟಿ ಆಫ್ ದ ಸೆಲ್ ವಾಲ್ ಇಸ್ ಗೋಯಿಂಗ್ ಟು ಬಿ ಸೆಲ್ಯುಲೋಸ್ ಆ್ಯಂಡ್ ಪೆಕ್ಟಿನ್ ಆಸ್ ಸಚ್. ಸೊ ಇದನ್ನು ನಾವು ಪ್ರತ್ಯೇಕವಾಗಿ ಸೆಪ್ರೇಟ್ ಆಗಿ ಮೆನ್ಷನ್ ಮಾಡಲ್ಲ ಇಲ್ಲಿ. ಆಲ್ ರೈಟ್, ಓಕೆ. The rest of the cellular structure remains the same as any other plant cell. So body thalloid, ನೀವು ಇದೆಲ್ಲ ಬರ್ಕೊಂಡಾಗಿದೆ ಅಂತ ಅನ್ಕೊಂಡಿದ್ದೀನಿ. So let's go forward. What else is the general characteristic feature? Body ಆದ ನಂತರ photosynthetic organisms, naturally yes, because you're talking about kingdom Plantae. ಯಾವುದೇ ಕಿಂಗ್ಡಮ್ ಪ್ಲಾಂಟಲ್ಲಿ ನೀವು ಗ್ರೂಪ್ ತಗೊಂಡ್ರೆ ದೇ ಆರ್ ಫೋಟೋಸಿಂಥೆಟಿಕ್ ಇನ್ ನೇಚರ್. ಆಫ್ ಕೋರ್ಸ್ ಎಕ್ಸೆಪ್ಷನ್ಸ್ ಇರಬಹುದು. ಇನ್ ಎಂಜಿಯೋಸ್ಪರ್ಮ್ಸ್ ಮೋರ್ ಲೈಕ್ ಪ್ಯಾರಾಸೈಟಿಕ್ ಪ್ಲಾಂಟ್ಸ್ ಇರಬಹುದು, ದಟ್ ಡಿಪೆಂಡ್ ಆನ್ ಅದರ್ ಪ್ಲಾಂಟ್ಸ್ ಫಾರ್ ನ್ಯೂಟ್ರಿಷನ್. ಅಂತಹ ಪ್ಲಾಂಟ್ಸಲ್ಲಿ ಫೋಟೋಸಿಂಥೆಸಿಸ್ ಕೆಲವೊಮ್ಮೆ ನಡೆಯಲ್ಲ. ದಿಸ್ ಇಸ್ ಎನ್ ಎಕ್ಸಾಂಪಲ್ ಕಾಲ್ಡ್ ಎಸ್ ಕಸ್ಕ್ಯೂಟಾ ದೇರ್. ಅದು ನಾವು ಎಂಜಿಯೋಸ್ಪರ್ಮ್ಸಲ್ಲಿ ಅದ್ರ ಬಗ್ಗೆ ಮಾತಾಡೋಣ, ಬಟ್ ನಾಟ್ ನೌ. ಸೊ ಆರ್ ದೇ ಫೋಟೋಸಿಂಥೆಟಿಕ್? ಎಸ್, ಆಫ್ ಕೋರ್ಸ್. ಈ ಕ್ವೆಶನ್ ನಿಮ್ಮ ತಲೆಯಲ್ಲಿ ಬರಲೇಬಾರ್ದು, ಇಫ್ ದೇ ಆರ್ ಫೋಟೋಸಿಂಥೆಟಿಕ್ ಆರ್ ನಾಟ್ ಅಂತ. ಓಕೆ, ಮುಂದೆ ಹೋಗೋಣ. ಸೊ ನೆಕ್ಸ್ಟ್, ವಾಟ್ ಅಬೌಟ್ ಬ್ರಯೋಫೈಟ್ಸ್? ದ ನೆಕ್ಸ್ಟ್ ಪಾಯಿಂಟ್ ಅನ್ನ ಕಲಿಯೋಣ. ಹಿಯರ್ ಯು ಕ್ಯಾನ್ ಸಿ ದ್ಯಾಟ್ ಇನ್ ಒಂದು ನಿಮಿಷ, ಇನ್ ಬ್ರಯೋಫೈಟ್ಸ್ I'll just change the slide. Yes. So in bryophytes you can see the next characteristic feature. ಸ್ವಲ್ಪ ರೀಪ್ರೊಡಕ್ಷನ್ ಬಗ್ಗೆ ಮಾತಾಡೋಣ. ಸೊ ಇನ್ ರೀಪ್ರೊಡಕ್ಷನ್ ಯು ಹ್ಯಾವ್ ವೇರಿಯಸ್ ಟೈಪ್ಸ್. ನೀವು ಇವಾಗಲೇ ವೆಜಿಟೇಟಿವ್ ಕಲ್ತಿದ್ದೀರಾ. ಯು ಹ್ಯಾವ್ ಲರ್ನ್ಡ್ ಅಬೌಟ್ asexual ಆ್ಯಂಡ್ ಯು ಹ್ಯಾವ್ ಲರ್ನ್ಡ್ ಅಬೌಟ್ sexual reproduction. So ಇಲ್ಲಿ in reproduction, vegetative reproduction ಅನ್ನೋದು ಫ್ರಾಗ್ಮೆಂಟೇಷನ್ ಆಗಿರುತ್ತೆ.
ಆ್ಯಂಡ್ ಇನ್ ಫ್ರಾಗ್ಮೆಂಟೇಷನ್ ಆಲ್ಸೋ ನೀವು ಇದನ್ನು ನೋಡೋದು ಇನ್ ಅ ಗ್ರೂಪ್ ಇನ್ ಬ್ರಯೋಫೈಟ್ಸ್ ಕಾಲ್ಡ್ ಆಸ್ ಮಾಸಸ್. ಆ್ಯಂಡ್ ಈ ಮಾಸಸಲ್ಲಿ ನಿಮಗೆ ಪ್ರೋಟೋನೀಮಾ ಅಂತ ಒಂದು ಸ್ಟ್ರಕ್ಚರ್ ಇರುತ್ತೆ, ದ್ಯಾಟ್ ಶೋಸ್ ಫ್ರಾಗ್ಮೆಂಟೇಷನ್. ಅದನ್ನು ಬಿಟ್ಟರೆ ಲಿವರ್ ವರ್ಡ್ಸಲ್ಲಿ ಕೂಡ ಫ್ರಾಗ್ಮೆಂಟೇಷನನ್ನು ನೀವು ನೋಡಬಹುದು. ಓಕೆ, ಅದರ್ ದೆನ್ ದ್ಯಾಟ್ ಎಸೆಕ್ಷುವಲ್ ರಿಪ್ರೊಡಕ್ಷನ್ ಯಾವುದಾದ್ರೂ ಸ್ಪೋರ್ ಫಾರ್ಮೇಷನ್ ಆಗ್ತಾ ಇದೆಯಾ? ದಿ ಆನ್ಸರ್ ಇಸ್ ನೋ. ಹೇಗೆ ನೀವು ಝೂಸ್ಪೋರನ್ನು ಆಲ್ಗೆಯಲ್ಲಿ ಕಲ್ತಿದ್ದೀರಾ, ಹಾಗೆ ಬ್ರಯೋಫೈಟ್ಸಲ್ಲಿ ಝೂಸ್ಪೋರ್ ಪ್ರೊಡಕ್ಷನ್ ಆಗ್ತಾ ಇದೆಯಾ? ದಿ ಆನ್ಸರ್ ಇಸ್ ನೋ. ಸೊ ದೆರ್ ಇಸ್ ನೋ ಸ್ಪೆಸಿಫೈಡ್ ಸ್ಪೋರ್ ಫಾರ್ಮೇಷನ್ ಲೈಕ್ ಝೂಸ್ಪೋರ್ ಹ್ಯಾಪನಿಂಗ್, ಬಟ್ asexual reproduction can happen with the help of a specialized structure in liver words. ಸ್ಪೆಸಿಫಿಕ್ ಆಗಿ ಹೇಳೋದಾದರೆ ಲಿವರ್ ವರ್ಡ್ಸಲ್ಲಿ ದೆರ್ ಇಸ್ ಸಮಥಿಂಗ್ ಕಾಲ್ಡ್ ಆಸ್ ಜೆಮ್ಮಾ ಕಪ್ ಅಂತ ಒಂದು ಪ್ರೊಡಕ್ಷನ್ ಆಗ್ತಾ ಇದೆ. ಐ ವಿಲ್ ಶೋ ಯು ವಿತ್ ದ ಡಯಾಗ್ರಾಮ್ ಹೇಗೆ ಕಾಣಿಸುತ್ತೆ ಅಂತ. ಸೊ ಜೆಮ್ಮಾ ಕಪ್ ಇಸ್ ದ ಒನ್ ವಿಚ್ ಇಸ್ ಇನ್ವಾಲ್ವ್ಡ್ ಇನ್ ದ asexual reproduction. ಸೊ ಬಾಡಿ ಏನು ಮಾಡುತ್ತೆ, ಒಂದು ಚಿಕ್ಕದಾಗಿರುವಂಥ ಕಪ್ ಲೈಕ್ ಗ್ರೀನ್ ಕಲರ್ ಸ್ಟ್ರಕ್ಚರನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಅದು ಡಿಟ್ಯಾಚ್ ಆದರೆ ಇಟ್ ಆ್ಯಕ್ಟ್ಸ್ ಲೈಕ್ ಅ ಬಡ್. ಅದು ಪೇರೆಂಟ್ ಬಾಡಿಯಿಂದ ಡಿಟ್ಯಾಚ್ ಆದರೆ ಇಟ್ ಕ್ಯಾನ್ ಫಾರ್ಮ್ ಅ ನ್ಯೂ ಥ್ಯಾಲಾಯ್ಡ್ ಬಾಡಿ ಅಂತ ಹೇಳಬಹುದು. ಓಕೆ, ರೈಟ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಹೇಗೆ ನಡೀತಾ ಇದೆ? ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ನಾರ್ಮಲ್ ಲೈಕ್ ಎನಿ ಅದರ್ ಆರ್ಗ್ಯಾನಿಸಮ್. ಗೆಮೀಟ್ ಫಾರ್ಮೇಷನ್ ಆಗುತ್ತೆ. ಸೊ ಇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಲ್ಲಿ ನೀವು ಇಂಟರ್ನಲ್ ಫರ್ಟಿಲೈಸೇಷನನ್ನು ನೋಡ್ತಾ ಇದ್ದೀರಾ. ಯಾಕೆ ನಾನು ಇಂಟರ್ನಲ್ ಫರ್ಟಿಲೈಸೇಷನನ್ನು ಸ್ಪೆಸಿಫೈ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇನ್ ಆಲ್ಗೆ ದೇರ್ ಇಸ್ ಎಕ್ಸ್ಟರ್ನಲ್ ಫರ್ಟಿಲೈಸೇಷನ್ ಹ್ಯಾಪನಿಂಗ್, ನಾಟ್ ಇನ್ ಆಲ್. ರೆಡ್ ಆಲ್ಗೆಯಲ್ಲಿ ಕೆಲವುದರಲ್ಲಿ ಇಂಟರ್ನಲ್ ಫರ್ಟಿಲೈಸೇಷನ್, ಕೆಲವುದರಲ್ಲಿ ಎಕ್ಸ್ಟರ್ನಲ್ ಇರ್ಬೋದು. ಬಟ್ ಓವರ್ ಆ್ಯಂಡ್ ಅಬೌವ್ ನೀವು ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಬಗ್ಗೆ ಮಾತಾಡಿದ್ರೆ ಆಲ್ಗೆಯಲ್ಲಿ ಯು ಕ್ಯಾನ್ ಸಿ external fertilization. However, in bryophytes you are going to see internal fertilization. ಇದನ್ನ ನೆನ್ಪಿಟ್ಕೊಳ್ಳಿ. After internal fertilization there is formation of zygote and also there is formation of embryo. ಅದಕ್ಕೋಸ್ಕರ bryophytes ಅನ್ನ ಈ ಕಡೆ ಬರಿತಾ ಇದ್ದೀನಿ as a separate point. bryophytes ಅನ್ನ first embryophytes ಅಂತ ಕರಿತೀವಿ. ಫಸ್ಟ್ ಎಂಬ್ರಿಯೋಫೈಟ್ಸ್ ಅಂಡರ್ ಪ್ಲಾಂಟ್ ಕಿಂಗ್ಡಮ್ ಅಂತ ಕರೆಯುವಂಥದ್ದು. ಓಕೆ, ಸೊ ಫಸ್ಟ್ ಎಂಬ್ರಿಯೋಫೈಟ್ಸ್, ಇದನ್ನು ನೀವು ನೆನ್ಪಿಟ್ಕೊಳ್ಬಹುದು. ನೆಕ್ಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್, ಲೆಟ್ಸ್ ಸಿ ವಾಟ್ ಇಟ್ ಈಸ್. ಆಫ್ಟರ್ ದಿ ಫಾರ್ಮೇಷನ್ ಆಫ್ ಎಂಬ್ರಿಯೋ ಸೀಡ್ ಫಾರ್ಮೇಷನ್ ಆಗ್ತಾ ಇದೆಯಾ? ನೋ, there is of course no seed formation. ಯಾಕಂತ ಹೇಳಿದ್ರೆ ಫ್ಲವರ್ ಇಲ್ಲ, ಓವ್ಯೂಲ್ ಇಲ್ಲ, ಓವರಿ ಅನ್ನೋದಿಲ್ಲ. ಸೊ ನ್ಯಾಚುರಲಿ ಫ್ರೂಟ್ ಆಗಲಿ ಸೀಡ್ ಆಗಲಿ ನಿಮಗೆ ಇಲ್ಲಿ ಕಾಣಿಸಲ್ಲ. ದ ಎಂಬ್ರಿಯೋ ಇಸ್ ಗೋಯಿಂಗ್ ಟು ಡೆವಲಪ್ ಇನ್ ಟು ಅ ಸ್ಟ್ರಕ್ಚರ್ ಕಾಲ್ಡ್ ಆಸ್ ಅ ಸ್ಪೋರೋಫೈಟ್. ಒಂದು ಸ್ಪೋರೋಫೈಟನ್ನು ಡೆವಲಪ್ ಮಾಡ್ತಾ ಇದೆ ದ embryo. Okay, the embryo is going to develop into a sporophyte. All right. So ಇಲ್ಲಿ ನಿಮಗೆ ಇನ್ನೊಂದು ಕ್ವೆಶನ್ ತಲೆಗೆ ಬರಬಹುದು. ಹೇಗೆ ನಾವು ಆಲ್ಗೆಗೆ ದ ಮೇನ್ ಪ್ಲಾಂಟ್ ಬಾಡಿ ಇಸ್ ಹ್ಯಾಪ್ಲಾಯ್ಡ್ ಅಥವಾ ಗೆಮಿಟೋಫಿಟಿಕ್ ಅಂತ ತಗೊಂಡಿದ್ವಿ, ಸೊ ಇಲ್ಲಿ ಕೂಡ ನಾವು ಅದನ್ನು ನೋಡಬೇಕು. ಓಕೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ನು ಡೀಟೇಲಲ್ಲಿ ವೆನ್ ಐ ಆಮ್ ಟಾಕಿಂಗ್ ಅಬೌಟ್ ದ ಸ್ಪೆಸಿಫಿಕ್ ಗ್ರೂಪ್ ಇನ್ನು ಹೇಳ್ತೀನಿ ನಾನು. ಸೊ ಹಿಯರ್ ಮೇನ್ ಪ್ಲಾಂಟ್ ಬಾಡಿ ಇಸ್ ಅ ಗೆಮಿಟೋಫೈಟ್ ಆರ್ ಅ ಸ್ಪೋರೋಫೈಟ್ ಅಂತ ಒಂದು ಕ್ವೆಶನ್ ಕಾಮನ್ ಆಗಿ ಕೇಳುವಂಥದ್ದು. ದ ಮೇನ್ ಪ್ಲಾಂಟ್ ಬಾಡಿ ಹಿಯರ್ ಇಸ್ ಅ ಗೆಮಿಟೋಫೈಟ್. ಆ್ಯಂಡ್ ನಾನು ಆಲ್ರೆಡಿ ನಿಮಗೆ ಒಂದು ರೂಲನ್ನು ಕೊಟ್ಟಿದ್ದೀನಿ ದಟ್ ಎನಿಥಿಂಗ್ ದಟ್ ಇಸ್ ಹ್ಯಾಪ್ಲಾಯ್ಡ್ ಇಸ್ ಗೋಯಿಂಗ್ ಟು ಬಿ ಅ ಗೆಮಿಟೋಫೈಟ್ ಆ್ಯಂಡ್ ಎನಿಥಿಂಗ್ ದಟ್ ಇಸ್ ಡಿಪ್ಲಾಯ್ಡ್ ಇಸ್ ಗೋಯಿಂಗ್ ಟು ಬಿ ಅ ಸ್ಪೋರೋಫೈಟ್ ಅಂತ. So naturally the gametophyte here is going to be haploid. Sporophyte formation kuda aagta ide and the sporophyte is growing on the body of the gametophyte. All right. So idra ಬಗ್ಗೆ ಕೂಡ ನಾವು ಬರ್ಕೊಳ್ಬೇಕು. ದ ಮೇನ್ ಪ್ಲಾಂಟ್ ಬಾಡಿ ಇಸ್ ಗ್ಯಾಮೆಟೋಫೈಟ್. ಈ ಗ್ಯಾಮೆಟೋಫೈಟ್ ಆಗಿರುವಂಥ ಬಾಡಿ ಏನಿದೆ ಅದು ಇಂಡಿಪೆಂಡೆಂಟ್ ಆಗಿದೆ. ಇಟ್ ಡಸಂಟ್ ಡಿಪೆಂಡ್ ಆನ್ ಎನಿ ಅದರ್ ಪಾರ್ಟ್. ಅಂದರೆ ಅಂತ ಹೇಳಿದ್ರೆ ಇಟ್ ಇಸ್ ಗ್ರೀನ್. ಇಂಡಿಪೆಂಡೆಂಟ್ ಅಂತ ಹೇಳಿದ್ರೆ ಇಟ್ ಇಸ್ ಗ್ರೀನ್ ಅಂದ ತಕ್ಷಣ ಫೋಟೋಸಿಂಥೆಟಿಕ್ ಅನ್ನೋ ವರ್ಡ್ ನಿಮ್ಗೆ ಹೇಗೂ ಅದು ಅಲ್ಲೇ ರಿಲೇಟ್ ಆಗಬೇಕು. ಫೋಟೋಸಿಂಥೆಸಿಸ್ ಮಾಡ್ಕೊಳ್ಬೋದು. ಇಟ್ ಕ್ಯಾನ್ ಪ್ರಿಪೇರ್ ಇಟ್ಸ್ ಓನ್ ಫುಡ್, ದಟ್ ಇಸ್ ವೈ ಯು ಆರ್ ಕಾಲಿಂಗ್ ಇಟ್ ಆಸ್ ಇಂಡಿಪೆಂಡೆಂಟ್. ಹವೆವರ್ ಎಂಬ್ರಿಯೋ ಅನ್ನೋದು ಸ್ಪೋರೋಫೈಟ್ ಫಾರ್ಮೇಷನ್ ಅನ್ನ ಮಾಡುತ್ತೆ, ಕರೆಕ್ಟ್ ಅಲ್ವಾ? ದಟ್ ಸ್ಪೋರೋಫೈಟ್ ಇಸ್ ನಾಟ್ ಇಂಡಿಪೆಂಡೆಂಟ್, ಇಟ್ ಇಸ್ ಡಿಪೆಂಡೆಂಟ್ ಆನ್ ದ ಗ್ಯಾಮೆಟೋಫೈಟ್ ಅಂತ ಹೇಳ್ತೀವಿ. ರಿಮೆಂಬರ್ ದಿಸ್ ಇಸ್ ಅ ಸೆಪರೇಟ್ ಪಾಯಿಂಟ್.
ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಸ್ಪೋರೋಫೈಟ್ ಇಸ್ ಅ ರಿಸಲ್ಟ್ ಆಫ್ ಸೆಕ್ಷುವಲ್ ರಿಪ್ರೊಡಕ್ಷನ್. ಸೆಕ್ಷುವಲ್ ರಿಪ್ರೊಡಕ್ಷನ್ ಆದರೆ ಮಾತ್ರ ಸ್ಪೋರೋಫೈಟ್ ಫಾರ್ಮೇಷನ್ ಆಗ್ತಾ ಇದೆ ಇನ್ ದ bryophytes here, and that sporophyte is dependent. ಯಾವುದ್ರದ ಮೇಲೆ ಡಿಪೆಂಡ್ ಆಗ್ತಾ ಇದೆ? ಡಿಪೆಂಡೆಂಟ್ ಆನ್ gametophyte. Okay, general characteristic features ಬರ್ಕೊಂತ ಇದೀವಿ. That's why we are going point wise. Like I told you, sexual reproduction ಬಗ್ಗೆ ಇನ್ನ ನಾನು ಮಾತಾಡ್ತೇನೆ. So dependent on gametophyte, and ಹಾಗಂತ ಹೇಳಿದ್ರೆ ಏನು, ಇಟ್ ಈಸ್ ನಾನ್ ಫೋಟೋಸಿಂಥೆಟಿಕ್ ಅಂತ ಕೂಡ ಬರಿಬಹುದು. ಸೊ ಡಿಪೆಂಡೆಂಟ್ ಆನ್ ಗೆಮೆಟೋಫೈಟ್ ಒಂದೇದು, ಆ್ಯಂಡ್ ಇಟ್ ಈಸ್ ಅ ಡಿಪ್ಲಾಯ್ಡ್ ಸ್ಟ್ರಕ್ಚರ್ ಅಂತ ಕೂಡ ನೀವು ಬರ್ಕೊಳ್ಬಹುದು. ಸೊ ದಿಸ್ ಇಸ್ ಅಬೌಟ್ ದ ಸ್ಪೋರೋಫೈಟ್. ಲೈಕ್ ಐ ಟೋಲ್ಡ್ ಯು, ವಿ ಹ್ಯಾವ್ ಟು ಶೆಡ್ ಸಮ್ ಲೈಟ್ ಆನ್ ದ ಸೆಕ್ಷುವಲ್ ರಿಪ್ರೊಡಕ್ಷನ್ ಪಾರ್ಟ್ ಆಫ್ ಇಟ್. ಇನ್ನು ಸ್ವಲ್ಪ ಡೀಟೇಲಲ್ಲಿ ನಾವು ಸೆಕ್ಷುವಲ್ ರಿಪ್ರೊಡಕ್ಷನ್ ಬಗ್ಗೆ ಮಾತಾಡಬೇಕು. ಸೊ ಲೆಟ್ಸ್ ಜಸ್ಟ್ ಸಿ ದ್ಯಾಟ್, ಬಿಕಾಸ್ ಅ ಲಾಟ್ ಆಫ್ ಕ್ವೆಶನ್ ಕ್ಯಾನ್ ಬಿ ಆಸ್ಕ್ಡ್ ಫ್ರಮ್ ದ್ಯಾಟ್ ಪರ್ಟಿಕ್ಯುಲರ್ ಪೋರ್ಷನ್. So reproduction, and that too specifically sexual reproduction ಬಗ್ಗೆ ಮಾತಾಡೋಣ. ರೈಟ್. ಸೊ ಸ್ವಲ್ಪ ಇನ್ನು ಡೀಟೇಲಲ್ಲಿ ಕೆಲವೆಲ್ಲ ಟರ್ಮಿನಾಲಜೀಸ್, ಕೆಲವೆಲ್ಲ ಮೋಡ್ ಆಫ್ ಡಿವಿಷನ್ಸ್ ನಾವು ನೋಡ್ಕೊಳ್ಬೇಕು. ಸೊ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಬ್ರಯೋಫೈಟ್ಸ್ ಹೇಗೆ ನಡೀತಾ ಇದೆ ನೋಡಿ. ಬ್ರಯೋಫೈಟ್ಸ್ ಕಮ್ ಅಂಡರ್ ಅ ಕ್ಯಾಟಗರಿ ಆಫ್ ಕ್ರಿಪ್ಟೋಗ್ಯಾಮ್ಸ್. ಇದು ನಾನು ಅಗೇನ್ ನಿಮಗೆ ಆಲ್ರೆಡಿ ಫಸ್ಟ್ ಇಂಟ್ರೊಡಕ್ಷನ್ನಲ್ಲಿ ಕೊಟ್ಟಾಗಿದೆ. ದೇ ಕಾಲ್ಡ್ ಆಸ್ ಕ್ರಿಪ್ಟೋಗ್ಯಾಮ್ಸ್ ಅಥವಾ ಕ್ರಿಪ್ಟೋಗ್ಯಾಮಿ. ದೇ ಹ್ಯಾವ್ ಹಿಡನ್ ಸೆಕ್ಷುವಲ್ ಆರ್ಗನ್ಸ್ ಅಂತ ಹೇಳ್ತೀವಿ. ನಿಮಗೆ ಸೆಕ್ಷುವಲ್ ಆರ್ಗನ್ಸ್ ಕಾಣಿಸಲ್ಲ. ವೆನ್ ಯು ಲುಕ್ ಎಟ್ ದ ಪ್ಲಾಂಟ್, ನಾರ್ಮಲ್ ಆಗಿ ಫ್ಲವರ್ ಕಾಣಿಸುತ್ತೆ ನಮಗೆ ಕಣ್ಣಿಗೆ. ಸೊ ನಾವು ಯು ನೋ ದ್ಯಾಟ್ ಓಕೆ ದಿಸ್ ಇಸ್ ಅ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಅದೇ ಜಿಮ್ನೋಸ್ಪಮ್ಸ್ ಆದರೆ ದೊಡ್ಡದಾಗಿರೋಂಥ ಕೋನ್ಸ್ ಕಾಣಿಸುತ್ತೆ ಕಣ್ಣಿಗೆ. ಸೊ ಯು ನೋ ದ್ಯಾಟ್ ದಟ್ ಇಸ್ ಅ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್. ಅದೇ ನೀವು ಒಂದು ಬ್ರಯೋಫೈಟನ್ನು ತಗೊಂಡ್ರೆ ಯು ವಿಲ್ ನಾಟ್ ಬಿ ಏಬಲ್ ಟು ಸಿ ದ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಎಟ್ ಆಲ್. ನಿಮಗೆ ಅಟ್ಲೀಸ್ಟ್ ಒಂದು ಡಿಸೆಕ್ಷನ್ ಮೈಕ್ರೋಸ್ಕೋಪ್ ಬೇಕಾಗಬಹುದು. ಅದು ಕೂಡ if you are somebody who's new to botany may not be able to find out what the reproductive structure is. So bachitkondirutte. That's why they are coming under the category of cryptogams. However, they produce two separate reproductive structures, one male, one female. Male alli the reproductive structure is called as antheridia ಪ್ಲ್ಯೂರಲ್, ಆಂಥೆರಿಡಿಯಮ್ ಸಿಂಗ್ಯುಲರ್. ಫೀಮೇಲಲ್ಲಿ ಆರ್ಕಿಗೋನಿಯಮ್ ಅಥವಾ ಆರ್ಕಿಗೋನಿಯಾ ಪ್ರೊಡಕ್ಷನನ್ನು ಮಾಡುತ್ತೆ. ಆಲ್ ರೈಟ್. ಸೊ ವಾಟ್ ಆರ್ ದ ಸೆಕ್ಷುವಲ್ ಸ್ಟ್ರಕ್ಚರ್ಸ್ ಅಥವಾ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಯಾವುದು ಅಂತ ನೋಡೋಣ. ಸೊ ರೀಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಆರ್ ಅಫ್ಕೋರ್ಸ್ ಎರಡು ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್ಸ್ ಇವೆ. ದ ಫಸ್ಟ್ ರಿಪ್ರೊಡಕ್ಟಿವ್ ಸ್ಟ್ರಕ್ಚರ್, let us talk about male. ಇದನ್ನ ನಾವು ಆಂಥೆರಿಡಿಯಾ ಅಂತ ಕರಿತೀವಿ ಅಥವಾ ಆಂಥೆರಿಡಿಯಮ್ ಅಂತ ಕರಿಬಹುದು. ಆಂಥೆರಿಡಿಯಾ ಇಸ್ ಪ್ಲೂರಲ್ ಲೈಕ್ ಐ ಸೆಡ್ earlier, and ಇದ್ರ ಜೊತೆ you can see a female reproductive structure. The female reproductive structure is called as archegonium. The female reproductive structure is called as archegonium ಅಥವಾ ಆರ್ಕಿಗೋನಿಯಾ. ಓಕೆ, ಬೋತ್ ದಿ ಸ್ಟ್ರಕ್ಚರ್ಸ್ ಆರ್ ಜಾಕೆಟೆಡ್ ಅಂತ ಹೇಳ್ತೀವಿ. ಅಂದರೆ ಅದರ ಹೊರಗಡೆ ಒಂದು ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಕವರಿಂಗ್ ಇರುತ್ತೆ. ಸೊ ಬೋತ್ ಆಫ್ ದೀಸ್ ಆರ್ ಜಾಕೆಟೆಡ್. ಜಾಕೆಟ್ ಇದೆ, ಅ ಸಿಂಗಲ್ ಲೇಯರ್ ಆಫ್ ಸೆಲ್ ವಿಚ್ ಇಸ್ ಫಾರ್ಮಿಂಗ್ ದ ಕವರಿಂಗ್ ಅಂಡ್ ಜಾಕೆಟೆಡ್ ಅಂತೀವಿ. ಆ್ಯಂಡ್ ಮಲ್ಟಿ ಸೆಲ್ಯುಲಾರ್ ಆಗಿದೆ. ಓಕೆ, ದೇ ಆರ್ ನಾಟ್ ಸಿಂಗಲ್ ಸೆಲ್ಡ್ ಸ್ಟ್ರಕ್ಚರ್, ಓವರ್ ಆಲ್ ಮಲ್ಟಿ ಸೆಲ್ಯುಲರ್. ಆಂಥೆರಿಡಿಯಾ ಹೇಗೆ ಕಾಣಿಸುತ್ತೆ, ಆರ್ಕಿಗೋನಿಯಾ ಹೇಗೆ ಕಾಣಿಸುತ್ತೆ ಅಂತ ನಾನು ಇಲ್ಲಿ ಡ್ರಾ ಮಾಡ್ತಾ ಇದ್ದೀನಿ. ಸೊ ಪ್ರಿಫರೇಬ್ಲಿ ಅಂಡರ್ ಅ ಮೈಕ್ರೋಸ್ಕೋಪ್ ದಿಸ್ ಇಸ್ ಹೌ ಇಟ್ ವಿಲ್ ಲುಕ್. ಆಂಥೆರಿಡಿಯಮ್ ಆದರೆ ಹೀಗೆ, ಟೆನ್ನಿಸ್ ರ್ಯಾಕೆಟ್ ಇದೆಯಲ್ವಾ, ಸಮ್ ವಾಟ್ ಲೈಕ್ ದ್ಯಾಟ್. ಇಲ್ಲಿ ನೀವು ಒಂದು ಲೇಯರ್ ಆಫ್ ಸೆಲ್ಸನ್ನು ಆಸ್ ಅ ಕವರಿಂಗ್ ನೋಡಬಹುದು. ಇದನ್ನು ನೀವು ಜಾಕೆಟ್ ಅಂತ ಕರಿತೀರಾ. ಓಕೆ, ದಿಸ್ ಇಸ್ ದ ಲೇಯರ್ ಆಫ್ ಸೆಲ್ ಫಾರ್ಮಿಂಗ್ ದ ಕವರಿಂಗ್. ಇದನ್ನು ನೀವು ಡ್ರಾ ಮಾಡ್ಕೊಬೇಕು, ಎಕ್ಸಾಮಲ್ಲಿ ಕೇಳ್ತಾರೆ ಅಂತ ಏನಿಲ್ಲ. ದಿಸ್ ಇಸ್ ಜಸ್ಟ್ ಟು ಗಿವ್ ಯು ಎನ್ ಐಡಿಯಾ ಹೇಗೆ ಕಾಣಿಸುತ್ತೆ ಅಂತ ಒಂದು ಕುತೂಹಲ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಅದಕ್ಕೋಸ್ಕರ ಇದನ್ನು ಡ್ರಾ ಮಾಡ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇನ್ಸೈಡ್ ಯು ವಿಲ್ ಸಿ ಮೆನಿ ಸೆಲ್ಸ್.
ಈ ಎಲ್ಲ ಸೆಲ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಮೇಲ್ ಗೆಮೀಟ್ ಫಾರ್ಮೇಷನಿಗೆ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಇವಾಗ ನಾನು ಡ್ರಾ ಮಾಡ್ತಿರೋಂಥ ಚೆಕ್ಸ್ ಥರ ಇರುವಂಥ ವೈಟ್ ಸೆಲ್ಸ್ ಏನಿವೆ, ದೇ ಆರ್ ನಾಟ್ ಮೇಲ್ ಗೆಮೀಟ್ಸ್, ದೇ ಆರ್ ಗೆಮೀಟ್ ಮದರ್ ಸೆಲ್ಸ್ ಅಂತ ಹೇಳ್ಬೋದು. ಇವಾಗ ಇದರಲ್ಲಿ ಮೈಟೋಟಿಕ್ ಡಿವಿಷನ್ ನಡಿಬೇಕು. ಯಾಕೆ ಮ್ಯಾಮ್ ಮೈಟೋಟಿಕ್ ಅಂತ ಇದ್ರೆ ಗೆಮಿಟ್ಸ್ ಆಫ್ ಫಾರ್ಮ್ ಬೈ ಮಿಯೋಸಿಸ್ ಅಲ್ವಾ ಅಂತೀರಾ? ಬಿಕಾಸ್ ದ ಮೇನ್ ಪ್ಲಾಂಟ್ ಬಾಡಿ ಇಸ್ ಹ್ಯಾಪ್ಲಾಯ್ಡ್ ಆಗಿದೆ. ಅದಕ್ಕೋಸ್ಕರ ಇದರಲ್ಲಿ ಮೈಟೋಟಿಕ್ ಡಿವಿಷನ್ ನಡಿಬೇಕು. ಈ ವೈಟ್ ಕಲರ್ ಪೋರ್ಷನ್ ಇದೆಯಲ್ವಾ, ಈ ಸೆಲ್ಸ್ ದೇ ಅಂಡರ್ಗೋ ಮೈಟೋಸಿಸ್. ಆ್ಯಂಡ್ ಮೈಟೋಸಿಸ್ ಆದ ನಂತರ ಪ್ರೊಡ್ಯೂಸ್ ಆಗುವಂಥದ್ದು ಮೇಲ್ ಗೆಮೀಟ್ಸ್. ದ ಮೇಲ್ ಗೆಮೀಟ್ಸ್ ಲುಕ್ ಸಮ್ವಾಟ್ ಲೈಕ್ ದಿಸ್. ಹೀಗೆ ಕಾಣಿಸುತ್ತೆ, ಸ್ಪೈರಲ್ ಆಗಿರುತ್ತೆ. And they have 2 flagella. This is a single male gamete. Okay, male gamete anna ನಾವು ಆಂಥರೋಜಾಯಿಡ್ ಅಂತ ಕರಿತಾ ಇದೀವಿ. ನೋಡಿ ಎಂಡಿಂಗ್ ಅಲ್ಲಿ ಜಾಯಿಡ್ ಅಂತ ವರ್ಡ್ ಕೊಟ್ಟಿದ್ದಾರೆ. ದಟ್ ಮೀನ್ಸ್ ದಟ್ ಇಟ್ ಇಸ್ ಮೊಟೈಲ್. ಇದು ಮೂವ್ಮೆಂಟ್ ತೋರಿಸೋ ಅಬಿಲಿಟಿಯನ್ನು ಇಟ್ಕೊಂಡಿದೆ. ಬಿಕಾಸ್ ಇಟ್ ಹ್ಯಾಸ್ 2 ಫ್ಲಾಜೆಲ್ಲ, 2 ಫ್ಲಾಜೆಲ್ಲ ಇರೋ ಕಾರಣದಿಂದಾಗಿ ಇದನ್ನು ನೀವು ಬೈಫ್ಲಾಜೆಲೇಟ್ ಅಂತ ಕರಿತೀರ. ಇಫ್ ಯು ವಾಂಟ್ ಐ ವಿಲ್ ಚೇಂಜ್ ದ ಕಲರ್ ಆಫ್ ಫ್ಲಾಜೆಲ್ಲ ಜಸ್ಟ್ ಟು ಮೇಕ್ ಇಟ್ ಮೋರ್ ಕಾನ್ಸ್ಪಿಕ್ಯೂಯಸ್. ಸೊ ದೀಸ್ ಆರ್ ದ 2 ಫ್ಲಾಜೆಲ್ಲ. ಸೊ ಇದನ್ನು ನೀವು ಆಂಥರೋಜಾಯಿಡ್ ಅಂತ ಕರಿತಾ ಇದ್ದೀರಾ. ಸಿಮಿಲರ್ಲಿ ಆರ್ಕಿಗೋನಿಯಾ ಹೇಗೆ ಕಾಣಿಸುತ್ತೆ ಅಂತ ನೋಡೋಣ. ಆರ್ಕಿಗೋನಿಯಾ ಈಸ್ ಲೈಕ್ ಅ ಫ್ಲಾಸ್ಕ್ ಶೇಪ್ ಇರುತ್ತೆ ಹೀಗೆ. ಆಲ್ರೈಟ್, ಇದ್ರ ಹತ್ರ ಕೂಡ ಅದರದೇ ಆದ ಕವರಿಂಗ್ ಇದೆ. ಇಟ್ ಹ್ಯಾಸ್ ಇಟ್ಸ್ ಓನ್ ಕವರಿಂಗ್, ಜಾಕೆಟೆಡ್ ಅಂತ ಹೇಳ್ಬೋದು ಅಗೇನ್, ಬಟ್ ಅಫ್ಕೋರ್ಸ್ ಮಲ್ಟಿಸೆಲ್ಯುಲಾರ್ ಹೀಗಿರುತ್ತೆ. ಇದ್ರ ಮಧ್ಯ ದೆರ್ ಆರ್ ಸೆಲ್ಸ್ ಪ್ರೆಸೆಂಟ್ ಹಿಯರ್. ಇಲ್ಲಿ ಸೆಲ್ಸ್ ಇವೆ, ಇಲ್ಲೊಂದು ಸೆಲ್ ಇರಬಹುದು. ಆ್ಯಂಡ್ ರೈಟ್ ಎಟ್ ದ ಬಾಟಮ್ ಯು ಹ್ಯಾವ್ ಅ ಸಿಂಗಲ್ ಎಗ್. ಒಂದು ಸಿಂಗಲ್ ಎಗ್ ಇರೋದು. ಮೇಲ್ ಗೆಮಿಟ್ ತುಂಬ ಇದೆ, ಬಟ್ ಇನ್ ಒನ್ ಆಂಥರೀಡಿಯಾ ಯು ಹ್ಯಾವ್ ಮೆನಿ ಆಂಥರೋಜಾಯಿಡ್. ಆದರೆ ಒಂದು ಆರ್ಕಿಗೋನಿಯಾದಲ್ಲಿ ನಿಮಗೆ ಒಂದೇ ಒಂದು ಎಗ್ ಮಾತ್ರ ಸಿಗುವಂಥದ್ದು. ಆ್ಯಂಡ್ ಅಫ್ಕೋರ್ಸ್ ದಟ್ ಈಸ್ ಗೋಯಿಂಗ್ ಟು ಬಿ ಹ್ಯಾಪ್ಲಾಯ್ಡ್. ಸೊ ಇದೇನು, ದಿಸ್ ಇಸ್ ಬೇಸಿಕ್ಲಿ ಆರ್ಕಿಗೋನಿಯಾ ವಿತ್ ಅ ಸಿಂಗಲ್ ಎಗ್ ಸೆಲ್. ಇಲ್ಲಿ ಎಷ್ಟು ಸೆಲ್ಸನ್ನು ನೀವು ಚೆಕ್ಸಲ್ಲಿ ನೋಡ್ತಾ ಇದ್ದೀರಾ, ಅದು ಎಲ್ಲ ಸೆಲ್ಸ್ ಕೂಡ ಆಂಥ್ರೋಜಾಯ್ಡ್ ಪ್ರೊಡಕ್ಷನನ್ನು ಮಾಡಬೇಕು. ಸೊ ಬೇಸಿಕ್ಲಿ ಒನ್ ಆಂಥರಿಡಿಯಾ ಇಸ್ ಇನ್ವಾಲ್ವ್ಡ್ ಇನ್ ಮೆನಿ ಮೇಲ್ ಗೆಮೀಟ್ ಫಾರ್ಮೇಷನ್ ಅಥವಾ ಆಂಥ್ರೋಜಾಯ್ಡ್ ಫಾರ್ಮೇಷನ್, ಬಟ್ one archegonia is involved in the formation of a single female gamete. ಇದನ್ನ ನೆನ್ಪಿಟ್ಕೊಳ್ಳಿ. Okay, so this is overall the structure. That's why they are called as jacketed and they are called as multicellular. Now the question comes, how exactly fertilization occurs and ಯಾಕೆ ಇದನ್ನ ನೀವು ಇಂಟರ್ನಲ್ ಫರ್ಟಿಲೈಸೇಷನ್ ಕರಿತಾ ಇದ್ದೀರಾ ಅಂತ ಒಂದು ಕ್ವೆಶನ್ ಬರಬಹುದು. ಸೊ ಫರ್ಟಿಲೈಸೇಷನ್ ಹೇಗೆ ನಡೆಯುತ್ತೆ ಅಂತ ಒಂದು ವಿಜುವಲೈಸೇಷನ್ ಕೊಡ್ತಾ ಇದ್ದೀನಿ, ಸೊ ದ್ಯಾಟ್ ಯು ಕ್ಯಾನ್ ಇಮ್ಯಾಜಿನ್. ಸೊ ಇಮ್ಯಾಜಿನ್ ಸಚ್ ಆಂಥ್ರೋಜಾಯ್ಡ್ಸ್ ಆರ್ ಪ್ರೆಸೆಂಟ್. ಓಕೆ, ಒಂದು ಎಗ್ ಜೊತೆ ಫ್ಯೂಸ್ ಆಗಬೇಕಾದ್ರೆ ಒನ್ ಆಂಥ್ರೋಜಾಯ್ಡ್ ಇಸ್ ಮೋರ್ ದ್ಯಾನ್ ಇನಫ್. ಇವಾಗ ಒಂದು ಬಾಡಿ ಬ್ರಯೋಫೈಟ್ಸ್ ಇದು ಒಂದು ಬಾಡಿಯಲ್ಲಿ ದೇರ್ ಕ್ಯಾನ್ ಬಿ ಮಲ್ಟಿಪಲ್ ಆರ್ಕಿಗೋನಿಯಾ. One archegonia has only one egg cell, so it might require only one antherozoid. All right. So ಏನಾಗ್ತಾ ಇದೆ ಅಂತ ಹೇಳಿದ್ರೆ, when the antherozoids are released, okay, antherozoid ಅನ್ನೋದು ರಿಲೀಸ್ ಆಗಿ it reaches the archegonia ಅಂತ ಅನ್ಕೊಳ್ಳಿ. ಆರ್ಕಿಗೋನಿಯಾಕ್ಕೆ ರೀಚ್ ಆಗಬೇಕಾದ್ರೆ ಇಲ್ಲಿ ನಾವು ಡ್ರಾ ಮಾಡಿರುವಂಥ ಮಧ್ಯದಲ್ಲಿರುವಂಥ ವೈಟ್ ಸೆಲ್ಸ್ ಏನಿವೆ ಅದು ಡಿಜನ್ರೇಟ್ ಆಗುತ್ತೆ ಆ್ಯಂಡ್ ಅಲ್ಲಿ ನೀರು ತುಂಬಿಕೊಳ್ಳುತ್ತೆ. ಸೊ ನೀವು ಫ್ಲಾಸ್ಕನ್ನು ಇಮ್ಯಾಜಿನ್ ಮಾಡ್ಬೋದು. ಫ್ಲಾಸ್ಕ್ ಇದು ಬಾಟಮಲ್ಲಿ ಎಗ್ ಸೆಲ್ ಇದೆ ಅಂತ ಅಂದ್ಕೊಳ್ಳಿ, ಅದ್ರ ಮೇಲ್ಗಡೆ ಏನೋ ಎಲ್ಲ ಸ್ಪಾಂಜ್ ಹಾಕಿದ್ರ ಅಂತ ಅಂದ್ಕೊಳ್ಳಿ. ಓಕೆ, ನಾವು ಇಮ್ಯಾಜಿನ್ ದಟ್ ದ ಸ್ಪಾಂಜ್ ಹ್ಯಾಸ್ ಸಮ್ ಹೌ ಮೆಲ್ಟೆಡ್ ಆ್ಯಂಡ್ ಅಲ್ಲಿ ನೀರು ತುಂಬಿಕೊಂಡಿದೆ ಅಂತ ಅಂದ್ಕೊಳ್ಳಿ. ನೀರು ತುಂಬ ನೆಸೆಸರಿ ಆಗಿರೋವಂಥ ರೋಲನ್ನು ಪ್ಲೇ ಮಾಡ್ತಾ ಇದೆ ಇಲ್ಲಿ. ನೀರಿಲ್ಲ ಅಂದರೆ ದ ಫ್ಲಾಜೆಲಾ ಕೆನಾಟ್ ಸ್ವಿಮ್. ಅದರ ಮೊಟಿಲಿಟಿಯನ್ನು ಅಥವಾ ಮೂವ್ಮೆಂಟನ್ನು ತೋರ್ಸೋಕ್ಕಾಗಲ್ಲ. ದ ಫ್ಲಾಜೆಲಾ ಕೆನಾಟ್ ಸ್ವಿಮ್ ಆ್ಯಂಡ್ ದ ಫ್ಲಾಜೆಲೇಟೆಡ್ ಗೆಮೀಟ್ ಕೆನಾಟ್ ಸ್ವಿಮ್ ಆ್ಯಂಡ್ ಇಟ್ ಕೆನಾಟ್ ರೀಚ್ ದಿ ಎಗ್. ಅದಕ್ಕೋಸ್ಕರ ನಾವು ಇದನ್ನು ಆಂಫಿಬಿಯನ್ ಅಂತ ಕರೆಯೋದು, ಬಿಕಾಸ್ ನೀರಿನ ಅವಶ್ಯಕತೆ ಇದೆ ಅಂತ. ಸೊ ವೇರ್ ಇಸ್ ದ ಎಗ್ ರೆಸ್ಟಿಂಗ್ ರೈಟ್ ನೌ? ದ ಎಗ್ ಈಸ್ ರೆಸ್ಟಿಂಗ್ ರೈಟ್ ಎಟ್ ದ ಬಾಟಮ್ ಆಫ್ ದ ಆರ್ಕಿಗೋನಿಯಾ. ಆ್ಯಂಡ್ ಎಲ್ಲಿ ಸೆಲ್ಸ್ ಇತ್ತು ಅಲ್ಲೆಲ್ಲ ಇವಾಗ ನೀರು ತುಂಬಿಕೊಂಡಿದೆ. ಸೊ ಹಿಯರ್ ದರ್ ಇಸ್ ವಾಟರ್ ಫಿಲ್ಡ್. ಈ ನೀರಲ್ಲಿ ಸ್ವಿಮ್ ಮಾಡಿಕೊಂಡು ಬರುವಂಥದ್ದು ಆಂಥರೋಜಾಯ್ಡ್.
ಆಂಥೆರೋಜಾಯ್ಡ್. ಇಮ್ಯಾಜಿನ್ ದಿ ಆಂಥೆರೋಜಾಯ್ಡ್ ಇಸ್ ಹಿಯರ್ ಆ್ಯಂಡ್ ಇದು ಎಂಟರ್ ಮಾಡಿದೆ ಅಂತ ಅನ್ಕೊಳ್ಳಿ. ಫಾರ್ ಅ ಬೆಟರ್ ಕ್ಲಾರಿಟಿ ಐ ವಿಲ್ ಜಸ್ಟ್ ಶೋ ಆಂಥೆರೋಜಾಯ್ಡ್ ಹಿಯರ್. ಹೀಗೆ ತೋರಿಸ್ತಾ ಇದ್ದೀನಿ ದಟ್ ಇಟ್ ಇಸ್ ಗೋಯಿಂಗ್ ಟು ಕಮ್ ಇನ್ ಟು ದ ನೆಕ್ ಆಫ್ ದ ಆರ್ಕಿಗೋನಿಯಾ ಅಂತ ಅನ್ಕೊಳ್ಳಿ, ರೈಟ್. ಸೊ ಇಲ್ಲಿ ವಾಟರ್ ಪ್ರೆಸೆಂಟ್ ಇದೆ ಆ್ಯಂಡ್ ದ ಮೇಲ್ ಗೆಮೀಟ್ ಅಥವಾ ದ ಆಂಥೆರೋಜಾಯ್ಡ್ is going to swim in that water so that it can reach its destination. Destination ಯಾವುದು? The destination is egg. Fusion ಆಗಬೇಕು ಅಲ್ವಾ? Once the fusion occurs, so ಇಲ್ಲಿ ಸಿಂಗ್ಯಾಮಿ ಅಥವಾ ಫರ್ಟಿಲೈಸೇಷನ್ ಆದ ನಂತರ ಫರ್ಟಿಲೈಸೇಷನ್ ಆಯಿತು ಅಂತ ಅನ್ಕೊಳ್ಳಿ. Once fertilization is done, what is the result? The result is a diploid structure called as a zygote. Zygote is the diploid structure ಅಂತ ಹೇಳ್ತೀವಿ. ಇಲ್ಲಿಂದ ಸ್ಪೋರೋಫಿಟಿಕ್ ಜನರೇಷನ್ ಸ್ಟಾರ್ಟ್ ಆಗುತ್ತೆ. So from here starts the sporophytic generation because zygote is diploid. Same as algae. Algae ಅಲ್ಲಿ ಕೂಡ zygote formation ಆಗುತ್ತೆ. It is diploid and it is representing the sporophytic generation. ಅದು sporophytic generation ಅನ್ನ represent ಮಾಡ್ತಾ ಇದೆ. But algae ಅಲ್ಲಿ ಬರೀ zygote ಮಾತ್ರ ಇರೋದು. ಇಟ್ ವಿಲ್ ಡೈರೆಕ್ಟ್ಲಿ ಅಂಡರ್ಗೋ ಮಿಯೋಸಿಸ್ ಟು ಪ್ರೊಡ್ಯೂಸ್ ಸ್ಪೋರ್ಸ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಸ್ಪೋರೋಫಿಟಿಕ್ ಜನರೇಷನ್ ಇಸ್ ರೆಪ್ರೆಸೆಂಟೆಡ್ ಓನ್ಲಿ ಬೈ zygote. Here the sporophytic generation is a little more elaborate as compared to algae. So ಇಲ್ಲಿ zygote ಅನ್ನೋದು ಡಿಪ್ಲಾಯ್ಡ್ ಇದೆ. From here starts the sporophytic generation and this zygote is then going to convert into a proper multicellular embryo. ಆ ಎಂಬ್ರಿಯೋ ಏನಿದೆ ಅದು ಇಲಾಬೊರೇಟ್ ಅಥವಾ ಪ್ರಾಪರ್ ಆಗಿರುವಂತಹ ಸ್ಪೋರೋಫೈಟ್ ಅನ್ನು ಫಾರ್ಮ್ ಮಾಡುತ್ತೆ. ದ ಸ್ಪೋರೋಫೈಟ್ ಮೋರ್ ಆರ್ ಲೆಸ್ ಲುಕ್ಸ್ ಲೈಕ್ ದಿಸ್. ಹೀಗೆ ಕಾಣಬಹುದು. ಓಕೆ, ಇದರ ಬೇಸಲ್ಲಿ ಸ್ಪೋರೋಫೈಟ ಬೇಸನ್ನು ನೀವು ಫೂಟ್ ಅಂತ ಕರಿತೀರಾ. ಇದನ್ನು ಕಾಲ್ಗಳಿಗೆ ಕಂಪೇರ್ ಮಾಡ್ತಾ ಇದ್ದೀರಾ. ಈ ಸ್ಟಾಕ್ ಇದೆಯಲ್ವಾ, ಇದನ್ನು ನೀವು ಸೀಟಾ ಅಂತ ಕರಿತೀರಾ. ಆ್ಯಂಡ್ ಇಲ್ಲಿ ಬ್ರಾಡ್ ಆಗಿರುವಂಥ ಪೋರ್ಷನ್ ಏನಿದೆ ಇದನ್ನು ನೀವು ಕ್ಯಾಪ್ಸ್ಯೂಲ್ ಅಂತ ಕರಿತೀರಾ. ಕ್ಯಾಪ್ಸ್ಯೂಲ್ ಒಳಗಡೆ ಏನಿದೆ, ಇನ್ಸೈಡ್ ದ ಕ್ಯಾಪ್ಸ್ಯೂಲ್ ಲೈಸ್ ದ ಸ್ಪೋರ್ ಮದರ್ ಸೆಲ್ಸ್. ಸೆಲ್ ಅಲ್ಲ, ಸ್ಪೋರ್ ಮದರ್ ಸೆಲ್ಸ್. ಓಕೆ, ಇದನ್ನ ಹೀಗೆ ಬರೆಯೋಣ. ಕ್ಯಾಪ್ಸ್ಯೂಲ್ ಬೇರ್ ಸ್ಪೋರ್ ಮದರ್ ಸೆಲ್. ನ್ಯಾಚುರಲಿ ಈ ಸ್ಪೋರ್ ಮದರ್ ಸೆಲ್ ಕೂಡ ಡಿಪ್ಲಾಯ್ಡ್ ಆಗಿದೆ. ಇವಾಗ ಇಲ್ಲಿಂದ ಸ್ಪೋರ್ ಫಾರ್ಮೇಷನ್ ಆಗಬೇಕು. ಸ್ಪೋರ್ ಫಾರ್ಮೇಷನ್ ಆಗಬೇಕಾದ್ರೆ ಯು ಹ್ಯಾವ್ ಟು ರಿಮೆಂಬರ್ ದ ಅಡಲ್ಟ್ ಬಾಡಿ ಈಸ್ ಹ್ಯಾಪ್ಲಾಯ್ಡ್. Spore mother cell is diploid. So the spores are going to give rise to the adult plant body. So the spore mother cells are undergoing what kind of a division? Meiosis ಅನ್ನೋದನ್ನ ತೋರಿಸುತ್ತೆ. And it forms spores. The spores are naturally haploid. ಈ ಎಲ್ಲ event that is spore mother cell ಎಲ್ಲಿ present ಇದೆ? Inside the capsule. Meiosis ಎಲ್ಲಿ ನಡೀತಾ ಇದೆ? Inside the capsule, and there only the spores are formed. ಒಮ್ಮೆ ಸ್ಪೋರ್ ಫಾರ್ಮೇಷನ್ ಆಯಿತು and the entire sporophyte has matured, a capsule cut open ಆಗುತ್ತೆ. ಓಪನ್ ಆದ ತಕ್ಷಣ ಸ್ಪೋರ್ಸ್ ಅನ್ನ ಗಾಳಿಯಲ್ಲಿ ಬಿಡುತ್ತೆ. ಎಲ್ಲಿ ಎಲ್ಲ ಸ್ಪೋರ್, ಒಂದೊಂದೇ ಸ್ಪೋರ್ ಹೋಗಿ ಡೆವಲಪ್ ಆಗೋದು. ಓಕೆ, ನಾಟ್ ದ ಎಂಟೈರ್ ಸ್ಪೋರ್ ಇಸ್ ನಾಟ್ ಗೋಯಿಂಗ್ ಟು ಗಿವ್ ರೈಸ್ ಟು ಒನ್ ಪ್ಲಾಂಟ್ ಬಾಡಿ, ಬಟ್ ಈಚ್ ಸ್ಪೋರ್ ಹ್ಯಾಸ್ ದಿ ಎಬಿಲಿಟಿ ಟು ಗಿವ್ ರೈಸ್ ಟು one gametophyte. So there are thousands of spores produced and each spore develop agodu into the main plant body, which is otherwise called as a gametophyte. Okay, so gametophyte ಮೇಲೇನೆ ಆಂಥೆರಿಡಿಯಾ and ಆರ್ಕಿಗೋನಿಯಾ ಬೆಳೆಯೋದು and the whole cycle of sexual reproduction
continues. So this is how reproduction is occurring in bryophytes. I hope on the imagination and you are able to visualize ಹೇಗೆ ನಡೀತಾ ಇದೆ ಅಂತ. Let's go to the next part. Now ಇಲ್ಲಿ ನಾವು image ಅನ್ನ ತಗೊಂಡಿದ್ದೀವಿ. Here we have taken 4 images. I have taken this from your textbook only. Here you can see that first ಅಲ್ಲಿ ಕೊಟ್ಟಿರುವಂಥ A and B. This is mercantia. ಇದನ್ನ ನಾವು mercantia ಅಂತ ಕರಿತೀವಿ. And ಇದು ಬರೋದು under liverwort. Okay, ಇದು ಬರೋದು under liverwort. You can see the third one. ಮೂರನೇದು ಏನು ಡ್ರಾ ಮಾಡಿದ್ದಾರೆ ಅದು ಬರೋದು under mosses. It comes under mosses. Okay, ಇದನ್ನ ಏನಂತ ಕರಿತೀವಿ? ಇದನ್ನ ನಾವು ಫ್ಯುನೇರಿಯಾ ಅಂತ ಕರೆಯೋದು. And it comes under mosses. You can see also the third image called as D. ಅಲ್ವಾ? D image ಅನ್ನ ಕೂಡ ನೀವು ನೋಡಬಹುದು. So in the image D, you can see that they have shown antheridial branch and they have also shown archegonial branch. Correct ಅಲ್ವಾ? ಎರಡನ್ನ ತೋರಿಸಿದ್ದಾರೆ. Now the question is which bryophyte it is ಅಂತ. ಯಾವ bryophyte ಅಂತ ನೀವು ಕಂಡುಹಿಡಿಬೇಕು. And it's a very easy answer. I think ನಿಮ್ಮ ಬುಕ್ಕಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. It is nothing but sphagnum. Okay. So you can see archegonial branch ಅಂತ ಹಾಕಿದ್ದಾರೆ, antheridial branch ಅಂತ ಹಾಕಿದ್ದಾರೆ. ಇಲ್ಲಿ antheridial branch is this. ಈ ಬ್ರಾಂಚ್ ಅನ್ನ antheridial branch. ನೋಡಿ, when you look at it, you do not even come to know that it is a male reproductive organ. It is hidden among the normal photosynthetic leaves. And ಇಲ್ಲಿ archegonial branch ಅಂತ ಹಾಕಿದ್ದಾರೆ. The female reproductive structure they have labeled here. ಹೀಗೆ ಇದು actually archegonial branch. Okay, so this is basically sphagnum. The same way ಫ್ಯುನೇರಿಯಾದಲ್ಲೂ ಫಾರ್ಮೇಷನ್ ಆಗುತ್ತೆ. ಆ್ಯಂಡ್ ದಟ್ಸ್ ವೈ ಹಿಯರ್ ದೇ ಹ್ಯಾವ್ ನಾಟ್ ಶೋನ್. ಇಲ್ಲಿ ಅವ್ರು ತೋರಿಸಿಲ್ಲ ಅಷ್ಟೇ. ಈ ಡಯಾಗ್ರಾಮ್ಸನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ದ ರೀಸನ್ ಬೀಂಗ್ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ಕೂಡ ಕೇಳ್ತಾರೆ. ಆ್ಯಂಡ್ ಐ ಹ್ಯಾವ್ ಆಲ್ರೆಡಿ ಟೋಲ್ಡ್ ಯು ದ್ಯಾಟ್ ಡಯಾಗ್ರಾಮ್ ಬೇಸ್ಡ್ ಕ್ವೆಶನ್ಸ್ ನಿಮಗೆ KCET ಅಲ್ಲಿ ಆಗಲಿ ನೀಟಲ್ಲಿ ಆಗಲಿ ಕೇಳ್ಬೋದು. ಈ ಪರ್ಟಿಕ್ಯುಲರ್ ಪಿಕ್ಚರ್ ಯಾವುದ್ರದ್ದು ಅಂತ. ಓಕೆ, now our work is to learn about liverworts and mosses and the basic difference between them. ಎರಡು ಗ್ರೂಪ್ ಕೂಡ ಬರೋದು ಅಂಡರ್ ಬ್ರಯೋಫೈಟಾ only. So let us see. So let us study about liverworts and ಇದಕ್ಕೆ ಕಂಪೇರ್ ಮಾಡಿಕೊಂಡು mosses ಅನ್ನ ಕಲಿಯೋಣ. The reason being confusion ಇರಲ್ಲ. ಸೈಡ್ ಬೈ ಸೈಡ್ ಕಲ್ತ್ರೆ your confusions will be reduced. Okay, right. Okay, first point about the habitat. See, the habitat remains the same for both. Habitat ಏನು ಚೇಂಜ್ ಆಗಲ್ಲ. ಎರಡಕ್ಕೂ ನೀರಿನ ಅವಶ್ಯಕತೆ ಇದೆ. ಡ್ಯಾಂಪ್ ಮಾಯ್ಸ್ಟ್ ಪ್ಲೇಸಸ್ ಆರ್ ದ ಒನ್ಸ್ ದಟ್ ದೇ ಲವ್ ಟು ಗ್ರೋ ಆನ್. ಸೊ ಅದು ಬೇಕೇ ಬೇಕು, ಅದೇನು ಚೇಂಜ್ ಆಗಲ್ಲ. ಸೊ ಹ್ಯಾಬಿಟ್ಯಾಟಲ್ಲಿ ಏನೂ ಡಿಫ್ರೆನ್ಸ್ ಇಲ್ಲ, ಅದನ್ನು ನಾನು ಬರಿತಾ ಇಲ್ಲ. ದ ಮೇನ್ ಡಿಫ್ರೆನ್ಸ್ ಕಮ್ಸ್ ಇನ್ ದ ಬಾಡಿ. ಲಿವರ್ವರ್ಟ್ಸಲ್ಲಿ ದ ಬಾಡಿ ಈಸ್ ಫ್ಲ್ಯಾಟೆಂಡ್ ಅಂತ ಹೇಳ್ಬಹುದು. ಓಕೆ, ಪ್ಯಾರಲಲ್ ಟು ದ ಗ್ರೌಂಡ್. ಒಂದು ಎಲೆ ನೆಲದ ಮೇಲೆ ಬಿದ್ದರೆ ಹೇಗೆ ಕಾಣಿಸುತ್ತೆ, ದ ಸೇಮ್ ವೇ ಇಸ್ ದ ಬಾಡಿ ಆಫ್ ದ liverworts. Okay, it is not erect ಆಗಿಲ್ಲ, it is flattened, parallel to the ground. ಅಥವಾ ಇದನ್ನ ಇನ್ನು ಸಿಂಪಲ್ ಆಗಿ ಬರೆಯೋದಾದ್ರೆ ಡಾರ್ಸಿವೆಂಟ್ರಲಿ ಫ್ಲಾಟೆಂಡ್ ಅಂತ ಕೂಡ ಬರಿಬಹುದು. ಐ ಥಿಂಕ್ ದಟ್ಸ್ ಅ ಬೆಟರ್ ವರ್ಡ್. ಹೀಗೆ ಬರೆಯೋಣ, ಡಾರ್ಸಿ ವೆಂಟ್ರಲಿ flattened. Okay, yes. So dorsiventrally flattened. One more word we can take down is oppressed to substratum. Oppressed to substratum ಅಂತ ಹೇಳಿದ್ರೆ ಅಂಟ್ಕೊಂಡಿದೆ
onto the surface on which it is growing. ಅದು ಮಣ್ಣಾಗಿರ್ಬಹುದು, ಕಲ್ಲಾಗಿರ್ಬಹುದು. ಅಪ್ರೆಸ್ಡ್ ಅಂತ ಹೇಳಿದ್ರೆ ಅಂಟ್ಕೊಂಡಿರೋದು. ಓಕೆ, ರೈಟ್. ಸೊ ಇದಾಯಿತು ಬಾಡಿ ಬಗ್ಗೆ. ಮಾಸಸ್ ಅಲ್ಲಿ ಬಾಡಿ ಹೇಗಿರುತ್ತೆ? ಇನ್ ಮಾಸಸ್ ದ ಬಾಡಿ ಇಸ್ ಪ್ರೋಸ್ಟ್ರೇಟ್ ಅಥವಾ ಇರೆಕ್ಟ್. ಓಕೆ, ಇರೆಕ್ಟ್ ಅಂತ ಹಾಕೋಣ. ಐ ಥಿಂಕ್ ದಟ್ ಈಸ್ ಅನ್ ಈಸಿಯರ್ ವರ್ಡ್ ಟು ರಿಮೆಂಬರ್ ಆ್ಯಂಡ್ ಆಲ್ಸೋ ಅಂಡರ್ಸ್ಟ್ಯಾಂಡ್. ಸೊ ಮಣ್ಣಿಂದ ಮೇಲ್ಗಡೆಗೆ ಬೆಳೀತಾ ಇದೆ. ದಿಸ್ ಇಸ್ ಕಾಲ್ಡ್ ಆಸ್ ಇರೆಕ್ಟ್ ಅಲ್ವಾ? ಸೊ ಮಣ್ಣಿಂದ ಮೇಲೆ ಬೆಳೆಯುವಂಥದ್ದು ಇರೆಕ್ಟ್. ಯು ಕ್ಯಾನ್ ಸೇ ಆಲ್ಮೋಸ್ಟ್ ಪರ್ಪೆಂಡಿಕ್ಯುಲರ್ ಟು ದ ಗ್ರೌಂಡ್ ಆನ್ ವಿಚ್ ಇಟ್ ಇಸ್ ಗ್ರೋಯಿಂಗ್. ಸೊ ಇದು ಡಿಫ್ರೆನ್ಸ್ ಇನ್ ಲಿವರ್ವರ್ಟ್ ಆ್ಯಂಡ್ ಇನ್ ಮಾಸಸ್. ಓಕೆ, ನೆಕ್ಸ್ಟ್ ಬಾಡಿ ಬಗ್ಗೆ ಆಲ್ರೆಡಿ ಮಾತಾಡಿ ಆಗಿದೆ. ಲಿವರ್ವರ್ಟ್ಸ್ ಅಲ್ಲಿ ಇನ್ ಕೇಸ್ ಲೀಫಿ ಲಿವರ್ವರ್ಟ್ಸ್ ಇದೆ ಅಂತ ಅನ್ಕೊಳ್ಳಿ. ಒಂದು ಎಕ್ಸಾಂಪಲ್ ಇದೆ, ವಿ ಕಾಲ್ ಇಟ್ ಅಸ್ ಪೊರೆಲ್ಲಾ, PORELLA. ಇದನ್ನ ನಾನು ಬರೀತಿರ್ಲ. ದ ರೀಸನ್ ಬಿಂಗ್ ಇಟ್ ಇಸ್ ನಾಟ್ ಮೆನ್ಷನ್ ಇನ್ NCERT ಆರ್ ಎನಿ ಆಫ್ ದಿ ಅದರ್ ಟೆಕ್ಸ್ಟ್ ಬುಕ್. ಪೊರೆಲ್ಲಾ ಇಸ್ ಎ ಲೀಫಿ ಲಿವರ್ವರ್ಟ್. ಸೊ ಅದರಲ್ಲಿ ನೀವು ಲೀಫ್ ಲೈಕ್ ಸ್ಟ್ರಕ್ಚರ್ ಅರೌಂಡ್ ಆನ್ ಆಕ್ಸಿಸ್ ನೋಡಬಹುದು. ಸೊ ಗ್ರೋ ಆಗೋದು ಪ್ಯಾರಲಲ್ ಟು ದ ಸರ್ಫೇಸ್. ದಿಸ್ ಇಸ್ ಅ ಜನರಲ್ ಕ್ಯಾರೆಕ್ಟರಿಸ್ಟಿಕ್ ಫೀಚರ್. ಬಟ್ ಇನ್ ಲೀಫಿ liverwort, leaf like structure ಅಥವಾ leafy appendages produced in 2 rows. ಎರಡು ರೋ ಅಲ್ಲಿ leaf like appendage produce ಆಗಬಹುದು. in 2 rows. So you might get a question, ma'am, leafy appendage ಇದೆ in the form of 2 rows. ಯಾಕೆ ಇದನ್ನ ಮಾಸಸ್ ಅಲ್ಲಿ ಹಾಕಿಲ್ಲ ಅಂತ. ದಿಸ್ ಇಸ್ ನಾಟ್ ದ ಓನ್ಲಿ ಬೇಸಿಸ್ ಆಫ್ ಕ್ಲಾಸಿಫಿಕೇಶನ್. ಬರೀ ಥ್ಯಾಲಸ್ ಅನ್ನ ನೋಡಿಕೊಂಡು ಇದನ್ನ ಡಿವೈಡ್ ಮಾಡೋಕ್ಕಾಗಲ್ಲ. ದ ಎಕ್ಸಾಂಪಲ್ಸ್ ಕ್ಯಾನ್ ನಾಟ್ ಬಿ ಡಿವೈಡೆಡ್ ಬೇಸ್ಡ್ ಆನ್ ದ್ಯಾಟ್ ಅಲೋನ್. ಬೇರೆನೂ ಫೀಚರ್ಸ್ ಇದೆ. ಸೊ ಪೊರೆಲ್ಲಾ ಹ್ಯಾಸ್ ಅದರ್ ಫೀಚರ್ಸ್ ವಿಚ್ ರಿಸೆಂಬಲ್ ದ ಲಿವರ್ವರ್ಟ್ ಮೋರ್ ಆ್ಯಂಡ್ ಲೆಸ್ ಮಾಸಸ್. ಅದಕ್ಕೋಸ್ಕರ ಅದನ್ನು ಲಿವರ್ವರ್ಟ್ ಅಲ್ಲಿ ಇಟ್ಟಿದ್ದಾರೆ. ಆಲ್ ರೈಟ್, next in liverwort, when you look at the antheridium and archegonium, especially ನಾನು ಮರ್ಕ್ಯಾನ್ಶಿಯಾವನ್ನು ತಗೊಂಡ್ರೆ, ಓಕೆ, ಆಂಥೆರಿಡಿಯಾ ಆ್ಯಂಡ್ ಆರ್ಕಿಗೋನಿಯಾ, ಆಂಥೆರಿಡಿಯಾ ಆ್ಯಂಡ್ ಆರ್ಕಿಗೋನಿಯಾ grow on different thalli, ಅಥವಾ thallus, different thalli ಅಥವಾ thallus ಅಂತ ಹೇಳ್ಬೋದು. ಸೊ ಯು ಕ್ಯಾನ್ ಕಾಲ್ ಮರ್ಕ್ಯಾನ್ಶಿಯಾ ಆಸ್ ಯುನಿಸೆಕ್ಷುವಲ್ ಅಥವಾ ಡೈಷಿಯಸ್. ಇದನ್ನ ನೀವು ಡೈಷಿಯಸ್ ಅಂತ ಕರಿಬಹುದು. Antheridia and Archegonia grow on different thallus altogether. You can see it here. ನೀವು ಇದನ್ನ ಈ ಪರ್ಟಿಕ್ಯುಲರ್ ಡಯಾಗ್ರಾಮ್ ಅಲ್ಲಿ ನೋಡಬಹುದು. ಸೊ ಹಿಯರ್ ದೇ ಹ್ಯಾವ್ ರಿಟನ್ ಆರ್ಕಿಗೋನಿಯೋಫೋರ್. ಈ ಫಸ್ಟ್ ಡ್ರಾ ಮಾಡಿರೋ ಅಂಥದ್ದು ಇಲ್ಲಿ ಆರ್ಕಿಗೋನಿಯಾ ಇದೆ. ಅದರದ್ದು ಸ್ಟಾಕ್ ಇದೆಯಲ್ವಾ, ಈ ಸ್ಟಾಕ್ ಅನ್ನ ಆರ್ಕಿಗೋನಿಯೋಫೋರ್, ಆರ್ಕಿಗೋನಿಯಾ ಬೇರಿಂಗ್, PHORE means bearing. So archegoniophore. So that makes this thallus female. Idu female thallus ಆಯಿತು, ಕರೆಕ್ಟ್ ಅಲ್ವಾ? and this has antheridiophore. Antheridiophore ಇದು ಔಟ್ಲೈನ್ ಅನ್ನ ನೋಡಿ, ಸೆಂಟ್ರಲ್ ಒಂದು ಸರ್ಕಲ್ ಹಾಕಿದ್ದಾರೆ ಆ್ಯಂಡ್ ಅದ್ರ ಸುತ್ತ ಹೀಗೆ ಡ್ರಾ ಮಾಡಿದ್ದಾರೆ. ಸೊ ಇದಾಯಿತು antheridiophore. that makes this thallus as the male thallus. ಓಕೆ, ಅದು ಮೇಲ್ ಆಯಿತು. ಸೊ there is a different female and male thalli in Mercantia ಅಥವಾ ಓವರ್ ಲಿವರ್ವರ್ಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್, ಇನ್ನೊಂದು ನೀವೇನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, there is gametophyte. Gametophyte is of course the dominant in both of these cases. Sexual reproduction ಇದು ಫಾರ್ಮ್ಯಾಟ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಆಂಥೆರಿಡಿಯಾ ಇಸ್ ಗ್ರೋಯಿಂಗ್, ಆರ್ಕಿಗೋನಿಯಾ ಇಸ್ ಗ್ರೋಯಿಂಗ್. ಇಂಟರ್ನಲ್ ಫರ್ಟಿಲೈಸೇಷನ್ ನಡೆಯೋದು ಎರಡರಲ್ಲೂ, ಆ್ಯಂಡ್ ದ ರಿಸಲ್ಟ್ ಇಸ್ ಗೋಯಿಂಗ್ ಟು ಬಿ ಅ ಸ್ಪೋರೋಫೈಟ್. ಸ್ಪೋರೋಫೈಟ್ ಇಲ್ಲಿ ಕೂಡ ನಿಮಗೆ ಫೂಟ್, ಸೀಟಾ ಆ್ಯಂಡ್ ಕ್ಯಾಪ್ಸ್ಯೂಲ್ ಅನ್ನು ತೋರಿಸುತ್ತೆ. ಓಕೆ, ಆ್ಯಂಡ್ ಕ್ಯಾಪ್ಸ್ಯೂಲಲ್ಲಿ ಪ್ರೊಡ್ಯೂಸ್ ಆಗಿರುವಂಥ ಸ್ಪೋರ್ಸ್ ಆರ್ ಹ್ಯಾಪ್ಲಾಯ್ಡ್, ಡೆವಲಪ್ ಇಂಟು
ಗ್ಯಾಮೆಟೋಫೈಟ್ ಅಂತ ಹೇಳ್ಬಹುದು. ಡೆವಲಪ್ ಇಂಟು ಗ್ಯಾಮೆಟೋಫೈಟ್ ಅಂತ ಹೇಳ್ಬಹುದು. ಓಕೆ, ಸೊ ಇಲ್ಲಿ ಕೂಡ ಸ್ಪೋರೋಫೈಟ್ ಇಸ್ ಡಿಪೆಂಡೆಂಟ್ ಆನ್ ದ ಗ್ಯಾಮೆಟೋಫೈಟ್. ಅದೇ ನಾನು ಮಾಸಸಿಗೆ ಬಂದರೆ ಅಗೇನ್ ಆಂಥೆರಿಡಿಯಾ ಇದೆ, ಆಂಥೆರಿಡಿಯಾ ಆ್ಯಂಡ್ ಆರ್ಕಿಗೋನಿಯಾ ಎರಡು ಇಲ್ಲಿ ಕೂಡ ನೀವು ನೋಡ್ಬೋದು. ಇಲ್ಲಿ ಅಗೇನ್ ಇಂಟರ್ನಲ್ ಫರ್ಟಿಲೈಸೇಷನ್, ಲಿವರ್ವರ್ಟ್ಸ್ ಅಲ್ಲಿ ಕೂಡ ಅದೇನೆ, ಇಲ್ಲಿ ಕೂಡ ನಿಮಗೆ ಇಂಟರ್ನಲ್ ಫರ್ಟಿಲೈಸೇಷನ್ ನೋಡೋಕೆ ಸಿಗುತ್ತೆ, ಫಾಲೋಡ್ ಬೈ ಫಾರ್ಮೇಷನ್ ಆಫ್ ಅ ಸ್ಪೋರೋಫೈಟ್. ಝೈಗೋಟ್ ಆದ ನಂತರ ಎಂಬ್ರಿಯೋ ಫಾರ್ಮೇಷನ್ ಇದ್ದೇ ಇದೆ, ಬಟ್ ನಾನು ಅದು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ, ಅದಕ್ಕೋಸ್ಕರ ಇಲ್ಲಿ ಸ್ಪೋರೋಫೈಟ್ ಮೆನ್ಷನ್ ಮಾಡ್ತಾ ಇದ್ದೀನಿ. ಸ್ಪೋರೋಫೈಟ್ ಇಸ್ ಡಿಪೆಂಡೆಂಟ್ ಆನ್ ದ ಗ್ಯಾಮೆಟೋಫೈಟ್ ಆ್ಯಂಡ್ ಹ್ಯಾಸ್ ಫೂಟ್, ಸೀಟಾ ಆ್ಯಂಡ್ ಕ್ಯಾಪ್ಸ್ಯೂಲ್. ಓಕೆ, ಅಗೇನ್ ಕ್ಯಾಪ್ಸ್ಯೂಲ್ ಒಳಗಡೆ ಡೆವಲಪ್ ಆಗ್ತಿರುವಂಥದ್ದು ಸ್ಪೋರ್ಸ್. ದ ಸ್ಪೋರ್ಸ್ ಆರ್ ಹ್ಯಾಪ್ಲಾಯ್ಡ್. ಈ ಸ್ಪೋರ್ಸ್ ಏನು ಮಾಡುತ್ತೆ, ದೇ ಡೆವಲಪ್ ಇಂಟು, ನಾವು ಹಿಯರ್ ಇಸ್ ದ ಡಿಫ್ರೆನ್ಸ್. ಇಲ್ಲಿ ಏನಂತ ಬರ್ಕೊಂಡಿದ್ದೀವಿ, ದ್ಯಾಟ್ ಇಟ್ ಡೆವಲಪ್ಸ್ ಇಂಟು ಅ ಗ್ಯಾಮೆಟೋಫೈಟ್ ಡೈರೆಕ್ಟ್ಲಿ ಅಂತ. ಬಟ್ ಹಿಯರ್ ದ ಸ್ಪೋರ್ಸ್ ಡೆವಲಪ್ ಇಂಟು ಸಮಥಿಂಗ್ ಕಾಲ್ಡ್ ಆಸ್ ಅ ಪ್ರೋಟೋನೀಮಾ. ಪ್ರೋಟೋನೀಮಾ ಅನ್ನೋ ಒಂದು ಫಿಲಮೆಂಟಸ್ ಸ್ಟ್ರಕ್ಚರ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ. ಯಾವುದು, ಸ್ಪೋರ್ಸ್. ಈ ಪ್ರೋಟೋನಿಮಾ ಮಣ್ಣಿನ ಅಡಿಯಲ್ಲಿ ಗ್ರೋ ಆಗ್ತಾ ಹೋಗುತ್ತೆ ಆ್ಯಂಡ್ ಅದರಿಂದ ಇರೆಕ್ಟ್ ಲೀಫಿ ಬಡ್ ಸ್ಟೇಜ್ ಪ್ರೊಡ್ಯೂಸ್ ಆಗುವಂಥದ್ದು. ಒಂದು ಸ್ಟ್ರಕ್ಚರ್ ಡ್ರಾ ಮಾಡೋಣ. ಸೊ ಲೆಟ್ಸ್ ಸೇ ದೇರ್ ವಾಸ್ ಅ ಸ್ಪೋರ್. ಇದು ಏನಾಗುತ್ತೆ, ಪ್ರೋಟೋನಿಮಾವನ್ನು ಪ್ರೊಡ್ಯೂಸ್ ಮಾಡುತ್ತೆ. ವಾಟ್ ಡಿಡ್ ವಿ ಲರ್ನ್ in the general characteristic feature? That protonema shows fragmentation. Liverwort alli the entire thallus can show fragmentation, but mosses alli fragmentation is shown by the protonema athava the filament called protonema. This is the primary stage. Primary stage idu. ಇದಾದ ನಂತರ ಈ ಫಿಲಮೆಂಟ್ ಏನಿದೆ ಅದು ಇರೆಕ್ಟ್ ಲೀಫಿ ಸ್ಟೇಜಸ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಆಸ್ ಅ ಬಡ್. ಆ್ಯಂಡ್ ಇದು ಸೆಕೆಂಡ್ರಿ ಸ್ಟೇಜ್ ಆಯಿತು. ಆ್ಯಂಡ್ ದಿಸ್ ಸೆಕೆಂಡ್ರಿ ಸ್ಟೇಜ್ ಇಸ್ ದ ಲೀಫಿ ಸ್ಟೇಜ್. ಇದು ಡೆವಲಪ್ ಆಗೋದು ಫರ್ದರ್ ಇಂಟು ಅ ಗ್ಯಾಮೆಟೋಫೈಟ್. ಇದು ಸ್ವಲ್ಪ ಯುನೀಕ್ ಆಗಿರುವಂಥ ಪಾಯಿಂಟ್ ಫಾರ್ ದ ಮಾಸಸ್. ಇದು ನೀವು ಲಿವರ್ವರ್ಟ್ ಅಲ್ಲಿ ನೋಡ್ತಿಲ್ಲ. ಓಕೆ, ರೈಟ್. So the spores develop into protonema which produce erect leafy buds. Okay, this is quite unique. So ಇನ್ನೊಂದು ಡಿಫ್ರೆನ್ಸ್ ಅಂತ ಏನಂತ ಕೊಟ್ಟೆ ನಾನು. ಓಕೆ, one more difference we will take down here. ಇನ್ನೊಂದು ಡಿಫ್ರೆನ್ಸ್, ಒಂದು ಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಡಿಫ್ರೆನ್ಸ್ ನಾವು ಆಲ್ರೆಡಿ ನೋಡಿದೀವಿ. ಇನ್ನೊಂದು ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ನೋಡೋಣ. ಓಕೆ, ರೈಟ್. ಎಸೆಕ್ಷುವಲ್ ರಿಪ್ರೊಡಕ್ಷನ್ ಅಲ್ಲಿ ಏನು ಡಿಫ್ರೆನ್ಸ್? ಪ್ರೆಸೆನ್ಸ್ ಆಫ್ ಸಮಥಿಂಗ್ ಕಾಲ್ಡ್ ಆಸ್ ಅ ಜೆಮ್ಮಾ ಕಪ್. ಜೆಮ್ಮಾ ಕಪ್ ಇಸ್ ನಥಿಂಗ್ ಬಟ್ ಎಸೆಕ್ಷುವಲ್ ಬಡ್. ಕಪ್ ಅಂತ ಇದೆ, ಸೊ ಕಪ್ ಫಾರ್ಮಲ್ಲೇ ಇರುತ್ತೆ, ಕಪ್ ಶೇಪಲ್ಲೇ ಇರುತ್ತೆ. ಓಕೆ, ಆ್ಯಂಡ್ ಇಟ್ ಕ್ಯಾನ್ ಡಿಟ್ಯಾಚ್. ಎಲ್ಲಿ ಯಾವ ಪೇರೆಂಟ್ ಬಾಡಿ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಥವಾ ಮದರ್ ಪ್ಲಾಂಟ್ ಅದನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ ಅಲ್ಲಿಂದ ಡಿಟ್ಯಾಚ್ ಆಗಿ ಇಟ್ ಕ್ಯಾನ್ ಫಾಲ್ ಆನ್ ಅ ನ್ಯೂ ಸಬ್ಸ್ಟ್ರಾಟಮ್ and give rise to a new thallus. So it can detach and form a new thallus. ಆದರೆ ಇಂಥ ಜೆಮ್ಮಾ ಕಪ್ ನಿಮಗೆ ಮಾಸಸ್ ಅಲ್ಲಿ ಸಿಗಲ್ಲ. ಜೆಮ್ಮಾ ಕಪ್ ಆಬ್ಸೆಂಟ್. ಇನ್ಫ್ಯಾಕ್ಟ್ ಯಾವುದೇ ಥರದ್ದು ಎಸೆಕ್ಷುವಲ್ ರಿಪ್ರೊಡಕ್ಷನ್ಗೆ ಬೇಕಾಗಿರುವಂಥ ಸ್ಟ್ರಕ್ಚರ್ ಅಥವಾ ಸ್ಪೋರ್ಸ್ ಆಬ್ಸೆಂಟ್ ಅಂತ ಹೇಳ್ಬಹುದು. ಓಕೆ,
ಇಲ್ಲಿ ಇನ್ನೊಂದು ವ್ಯತ್ಯಾಸ ನಿಮಗೆ ವೆಜಿಟೇಟಿವ್ ರಿಪ್ರೊಡಕ್ಷನ್ ಅಲ್ಲಿ ಬರುತ್ತೆ. ಏನು? ಫ್ರಾಗ್ಮೆಂಟೇಶನ್ ಆಫ್ ಥ್ಯಾಲಸ್ ಕ್ಯಾನ್ ಬಿ ಸೀನ್ ಅಂತ ಹೇಳ್ತೀವಿ. ಫ್ರಾಗ್ಮೆಂಟೇಶನ್ ಆಫ್ ಥ್ಯಾಲಸ್ ಕ್ಯಾನ್ ಬಿ ಸೀನ್. ಮಾಸಸ್ ಅಲ್ಲಿ ಏನು ಬರಿಬೇಕು ನೀವು? ಫ್ರಾಗ್ಮೆಂಟೇಶನ್ ಅನ್ನೋದು ಆ ಫಿಲಮೆಂಟಸ್ ಪ್ರೋಟೋನಿಯಮಕ್ಕೆ ಅಪ್ಲಿಕೇಬಲ್ ಅಷ್ಟೇ. ಫ್ರಾಗ್ಮೆಂಟೇಶನ್ ಆಫ್ ಪ್ರೋಟೋನಿಮಾ ಇಸ್ ಸೀನ್. ಇದು ಇನ್ನೊಂದು ಡಿಫ್ರೆನ್ಸ್. ದ ಲಾಸ್ಟ್ ಡಿಫ್ರೆನ್ಸ್ ನಾನೇನಂದೆ, ಕ್ಯಾಪ್ಸ್ಯೂಲ್ ಅನ್ನೋದು ಮೆಚ್ಯೂರ್ ಆದಾಗ ಒಡೆದು ಸ್ಪೋರ್ಸ್ ಅನ್ನು ಡಿಸ್ಪರ್ಸ್ ಮಾಡುತ್ತೆ ಅಂತ ಹೇಳಿದೆ, ಕರೆಕ್ಟ್ ಅಲ್ವಾ? ಇಲ್ಲಿ ಇನ್ ಮಾಸಸ್ ದೇ ಹ್ಯಾವ್ ಮೆನ್ಷನ್ that elaborate mechanism for spore dispersal. Elaborate mechanism for spore dispersal ಅಂತ ಕೊಟ್ಟಿದ್ದಾರೆ. ಓಕೆ, ಇದನ್ನ ಕೂಡ ನೆನ್ಪಿಟ್ಕೊಳ್ಳಿ. ಇದರ ಅರ್ಥ ಏನು? ದಟ್ ಮೀನ್ಸ್ ಕ್ಯಾಪ್ಸ್ಯೂಲ್ ಹತ್ರ ಸ್ಪೆಷಲೈಸ್ಡ್ ಸೆಲ್ಸ್ ಇವೆ ದಟ್ ಹೆಲ್ಪ್ ಇನ್ ಸ್ಪೋರ್ ಡಿಸ್ಪರ್ಸಲ್. ಸ್ಪೋರನ್ನು ಡಿಸ್ಪರ್ಸ್ ಮಾಡೋಕ್ಕೆ ಅದು ಹೆಲ್ಪ್ ಮಾಡುತ್ತೆ. ಹವೆವರ್ ಲಿವರ್ ವರ್ಡ್ಸಲ್ಲಿ ಅಷ್ಟು ಇಲಾಬೊರೇಟ್ ಅಥವಾ ಅಷ್ಟು ಸೊಫೆಸ್ಟಿಕೇಟೆಡ್ ಅಥವಾ ಕಾಂಪ್ಲೆಕ್ಸ್ ಮೆಕ್ಯಾನಿಸಮ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ದ್ಯಾಟ್ ಈಸ್ ಅನದರ್ ಡಿಫ್ರೆನ್ಸ್. ಯಾವ ಥರದ ಮೆಕ್ಯಾನಿಸಮ್ ಪ್ರೆಸೆಂಟ್ ಇದೆ ಅದಕ್ಕೋಸ್ಕರ ನೀವು ಕ್ಯಾಪ್ಸ್ಯೂಲ್ ಇದು ಇಂಟರ್ನಲ್ ಸ್ಟ್ರಕ್ಚರನ್ನು ಕಲಿಬೇಕಾಗುತ್ತೆ, ವಿಚ್ ಅಗೇನ್ ವಿಲ್ ಗೋ ವೇ ಬಿಯಾಂಡ್ ಯುವರ್ ಸಿಲೆಬಸ್. ಸೊ ಜಸ್ಟ್ ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ಮೆಂಟ್. ಆ್ಯಂಡ್ ಇದು ಮಾಸಸ್ಗೆ ಅಪ್ಲಿಕೇಬಲ್ ಬಟ್ ನಾಟ್ ಫಾರ್ liverwort. Okay na? So these are the basic differences between the two. What else should we remember? Okay, before I go forward, nimge gemma cup hegirutte ellirutte anta torsana. So here you can see on mercantia the mele ನೀವು ಇಲ್ಲಿ ಚಿಕ್ಕ ಜೆಮ್ಮಾ ಕಪ್ಪನ್ನು ನೋಡಬಹುದು. ಯು ಕ್ಯಾನ್ ಸಿ ಹಿಯರ್. ಇದನ್ನು ನಾನು ಇಲಾಬೊರೇಟ್ ಮಾಡಿದ್ರೆ ಅಥವಾ ಅದನ್ನು ತೆಗೆದ್ರೆ ಅದು ಹೀಗೆ ಕಾಣಿಸುತ್ತೆ, ಕಪ್ ಥರನೇ ಇದೆ. ಇಟ್ಸ್ ಅ ಮಲ್ಟಿಸೆಲ್ಯುಲಾರ್ ಸ್ಟ್ರಕ್ಚರ್ ಇದೆ, ಗ್ರೀನ್ ಇದೆ, ಕಪ್ ಥರ ಇದೆ. ಆ್ಯಂಡ್ ಇಟ್ ಹ್ಯಾಸ್ ದಿಸ್ ಅಬಿಲಿಟಿ ಟು ಗ್ರೋ ಇನ್ ಟು ಅ ನ್ಯೂ ಪ್ಲಾಂಟ್ ಬಾಡಿ ಆಲ್ ಟುಗೆದರ್. ಇದನ್ನು ನೀವು ಫಿಮೇಲ್ ಬಾಡಿ ಮೇಲೆ ಕೂಡ ನೋಡಬಹುದು. ಯು ಕ್ಯಾನ್ ಆಲ್ಸೋ ಸಿ ಇಟ್ ಆನ್ ದ ಮೇಲ್ ಬಾಡಿ. ಸೊ ಇದಕ್ಕೆ ಜೆಂಡರ್ ಸ್ಪೆಸಿಫಿಸಿಟಿ ಏನಿಲ್ಲ. It can grow on the male thallus also and on the female thallus also, and both will look alike. ಒಂದೇ ಥರ ಕಾಣಿಸುತ್ತೆ. There is no difference in the structure. Okay, right. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ನಾವು ಇನ್ನೊಂದು ವರ್ಡ್ ರೈಸಾಯ್ಡ್ಸ್ ಅಂತ ಹಾಕಿದ್ದೀವಿ. ಯು ಕ್ಯಾನ್ ಸಿ ಇನ್ ದ ಡಯಾಗ್ರಾಮ್ ಹಿಯರ್ ರೈಸಾಯ್ಡ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ರೂಟ್ ಲೈಕ್ ಸ್ಟ್ರಕ್ಚರ್ ರೈಸಾಯ್ಡ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಯು ಕ್ಯಾನ್ ಸಿ ದ್ಯಾಟ್ ಆಲ್ಸೋ. ಓಕೆ, ಇನ್ನೊಂದು ಇದಕ್ಕೆ ನಾನು ಫ್ಯುನೇರಿಯಾವನ್ನು ತಿರ್ಗಾ ಡ್ರಾ ಮಾಡ್ತೀನಿ. ಐ ಥಿಂಕ್ ದ್ಯಾಟ್ ವಿಲ್ ಬಿ ಹೆಲ್ಪ್ಫುಲ್. ಸೊ ಫ್ಯುನೇರಿಯಾವನ್ನು ಡ್ರಾ ಮಾಡೋಣ. ಸೊ ಫ್ಯುನೇರಿಯಾ ಇಸ್ ಬೇಸಿಕ್ಲಿ ಅ ಮಾಸ್ ಅಲ್ವಾ. ಸೊ ಲೀಫ್ ಲೈಕ್ ಸ್ಟ್ರಕ್ಚರ್ಸ್ ಆರ್ ಪ್ರೆಸೆಂಟ್ ಇನ್ ಫ್ಯುನೇರಿಯಾ ಅಂತ ಹೇಳ್ತೀವಿ ನಾವು, ಕರೆಕ್ಟ್ ಅಲ್ವಾ? ಎಸ್. ಸೊ ದಿಸ್ ಫ್ಯುನೇರಿಯಾ ಹ್ಯಾಸ್ ಆಂಥರಿಡಿಯಾ ಅಂಡ್ ಆರ್ಕಿಗೋನಿಯಾ ಇನ್ ಇಟ್. ಇದನ್ನು ನೀವು ಗ್ಯಾಮೆಟೋಫೈಟ್ ಅಂತ ಕರಿತಾ ಇದ್ದೀರಾ. ಗ್ರೀನ್ ಆಗಿದೆ, ಫೋಟೋಸಿಂಥಸಿಸ್ ಮಾಡ್ತಾ ಇದೆ, ಆ್ಯಂಡ್ ಇಟ್ ಈಸ್ ಹ್ಯಾಪ್ಲಾಯ್ಡ್ ಇನ್ ನೇಚರ್. ಸೊ ದಿಸ್ ಇಸ್ ಅ ಮೇನ್ ಪ್ಲಾಂಟ್ ಬಾಡಿ. ಇದರ ಅಡಿಯಲ್ಲಿ ಆಸ್ ಅ ರೂಟ್ ಲೈಕ್ ಸ್ಟ್ರಕ್ಚರ್ ಏನು ಬೆಳೀತಾ ಇದೆ? ರೈಸಾಯ್ಡ್ಸ್ ಬೆಳೀತಾ ಇದೆ. ಇದು ರೈಸಾಯ್ಡ್ಸ್ ಆಯಿತು. ದಿಸ್ ಹೋಲ್ ಥಿಂಗ್ ಇಸ್ ಅ ಗ್ಯಾಮೆಟೋಫೈಟ್. ನಾವ್ ಒನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇಸ್ ಡನ್ ಅಂತ ಅಂದ್ಕೊಳ್ಳಿ, ಸಿಂಗ್ಯಾಮಿ ಆಗಿದೆ ಅಂತ ಅಂದ್ಕೊಳ್ಳಿ, ಆ್ಯಂಡ್ ದೆರ್ ಇಸ್ ಫಾರ್ಮೇಷನ್ ಆಫ್ ಅನದರ್ ಸ್ಟ್ರಕ್ಚರ್ ವಿಚ್ ಇಸ್ ಸ್ಪೋರೋಫೈಟ್. ಸೊ ಇದರಲ್ಲೇ ನಿಮಗೆ ಆಂಥರಿಡಿಯಾ ಫಾರ್ಮೇಷನ್, ಆರ್ಕಿಗೋನಿಯಾ ಫಾರ್ಮೇಷನ್ ಆಗುತ್ತೆ. ಇಲ್ಲೇ ಫರ್ಟಿಲೈಸೇಷನ್ ನಡೆಯುವಂಥದ್ದು ಝೈಗೋಟ್ ಫಾರ್ಮೇಷನ್, ಎಂಬ್ರಿಯೋ ಫಾರ್ಮೇಷನ್, ಆ್ಯಂಡ್ ದೆನ್ ದ್ಯಾಟ್ ಎಂಬ್ರಿಯೋ ಸದ್ಯಕ್ಕೆ ಬಚ್ಚಿಟ್ಕೊಂಡಿದೆ ಅಂತ ಅಂದ್ಕೊಳ್ಳಿ. ಓಕೆ, ಅದ್ರ ಒಳಗಡೆ ಇದೆ. ಆ ಎಂಬ್ರಿಯೋ ಗ್ರೋ ಆಗ್ತಾ ಆಗ್ತಾ ಉದ್ದ ಆಗ್ತಾ 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 ಸ್ಪೋರೋಫೈಟನ್ನು ಫಾರ್ಮ್ ಮಾಡ್ತಾ ಇದೆ. ವೇರ್ ಇಸ್ ದ ಸ್ಪೋರೋಫೈಟ್ ಗ್ರೋಯಿಂಗ್? ದ ಸ್ಪೋರೋಫೈಟ್ ಇಸ್ ಗ್ರೋಯಿಂಗ್ ಆನ್ ದ ಗ್ಯಾಮೆಟೋಫೈಟ್ ಓನ್ಲಿ. ನಾನು ಕಲರ್ ಚೇಂಜ್ ಮಾಡ್ತಾ ಇದ್ದೀನಿ ಫಾರ್ ದಿ ಅಂಡರ್ಸ್ಟ್ಯಾಂಡಿಂಗ್ ಅಷ್ಟೇ. ಇಲ್ದಿದ್ರು ಎಟ್ ಮೆಚುರಿಟಿ ದ ಸ್ಪೋರೋಫೈಟ್ ಲುಕ್ಸ್ ಬ್ರೌನಿಶ್ ಹೀಗೆ. ಸೊ ಎಂಬ್ರಿಯೋ ಅದ್ರ ಒಳಗಡೆ, ಯಾವುದ್ರದ್ದು ಒಳಗಡೆ? ಗೆಮೆಟೋಫೈಟ್ ಒಳಗಡೆ ಬಚ್ಚಿಟ್ಕೊಂಡಿತ್ತು. ಉದ್ದ ಆಗಿ 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 ಇಟ್ ಗ್ರೋಸ್ ಇನ್ ಟು ಅ ಸ್ಪೋರೋಫೈಟ್. ಈ ಸ್ಪೋರೋಫೈಟನ್ನು ನೀವು ನೋಡಿ ಯಾವುದ್ರದ್ದು ಮೇಲೆ ಬೆಳೀತಾ ಇದೆ? ಗ್ಯಾಮೆಟೋಫೈಟ್ ಮೇಲೆ ಬೆಳೀತಾ ಇದೆ.
ಇಲ್ಲಿ ನಾನು ಫ್ಯುನೇರಿಯಾ ಎಕ್ಸಾಂಪಲ್ ತಗೊಂಡಿದ್ದೀನಿ, ಬಟ್ ಆಗೋದು ಇದೆ ಇನ್ ಮರ್ಕ್ಯಾನ್ಶೆ ಆಲ್ಸೋ ಆರ್ ಎಲ್ಸ್ ಇನ್ ಎನಿ ಅದರ್ ಬ್ರಯೋಫೈಟ್. ಸೊ ಈ ಸ್ಪೋರೋಫೈಟ್ ಇಸ್ ದ ರಿಸಲ್ಟ್ ಆಫ್ ವಾಟ್? ಸೆಕ್ಷುವಲ್ ರಿಪ್ರೊಡಕ್ಷನ್, ರೈಟ್? Zygote is diploid, embryo is diploid. The sporophyte is also diploid. But the sporophyte is dependent on gametophyte. Dependent on gametophyte. ಅದಕ್ಕೆ ಅದರದೇ ಆದ ಫುಡ್ ಪ್ರೊಡಕ್ಷನ್ ಮಾಡೋ ಎಬಿಲಿಟಿ ಇಲ್ಲ. ಅದಕ್ಕೆ ನರಿಶ್ಮೆಂಟ್ ಬೇಕು, ಫುಡ್ ಬೇಕು. ಎಲ್ಲಿಂದ ಸಿಗ್ತಾ ಇದೆ? ಗ್ಯಾಮೆಟೋಫೈಟಿಂದ ಅದು ಅದನ್ನು ಹೀರ್ಕೊಳ್ತಾ ಇದೆ. ಗ್ಯಾಮೆಟೋಫೈಟ್ ಇಸ್ ಮೋರ್ ದೆನ್ ಹ್ಯಾಪಿ ಟು ಹೆಲ್ಪ್ ಸ್ಪೋರೋಫೈಟ್. ಯಾಕೆ? ಸ್ಪೋರೋಫೈಟ್ ಇಸ್ ರೆಸ್ಪಾನ್ಸಿಬಲ್ ಫಾರ್ ದ ಫಾರ್ಮೇಷನ್ ಆಫ್ ದ ನೆಕ್ಸ್ಟ್ ಜನರೇಷನ್ ಅಲ್ವಾ? ಸೊ ಗ್ಯಾಮೆಟೋಫೈಟ್ ಇಸ್ ಲೈಕ್ ಅ ಮದರ್, ತಾಯಿ ಥರ ಅದು. ಸ್ಪೋರೋಫೈಟ್ ಬೆಳೀತಾ ಇದೆ, ಸ್ಪೋರೋಫೈಟನ್ನು ಅದು ಬೆಳೆಸ್ತಾ ಇದೆ. ಮೋರ್ ದೆನ್ ಹ್ಯಾಪಿ. ನ್ಯೂಟ್ರಿಷನನ್ನು ಸ್ಪೋರೋಫೈಟಿಗೆ ಕೊಡ್ತಾ ಇದೆ. ಓಕೆ, ದ ಸ್ಪೋರೋಫೈಟಲ್ಲಿರುವಂಥ ಕ್ಯಾಪ್ಸ್ಯೂಲ್ ಏನಿದೆ, ಇಲ್ಲಿ ನಿಮಗೆ ಸ್ಪೋರ್ ಫಾರ್ಮೇಷನ್ ಆಗುತ್ತೆ. ಸ್ಪೋರೋಫೈಟ್ ಇಸ್ ಅ ಡಿಪ್ಲಾಯ್ಡ್ ಸ್ಟ್ರಕ್ಚರ್, ರಿಸಲ್ಟ್ ಆಫ್ ಸೆಕ್ಷುವಲ್ ರೀಪ್ರೊಡಕ್ಷನ್ ಅಂತ ಹೇಳ್ಬೋದು. ಓವರ್ ಆಲ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ಕೊಂಡು ಲೆಟ್ ಮೀ ಗೋ ಫಾರ್ವರ್ಡ್. ಮುಂದೆ ಹೋಗೋಣ. ರೈಟ್, ಲಾಸ್ಟ್. ಸೊ ದಿಸ್ ವಾಸ್ ಆಲ್ ಅಬೌಟ್ ಬ್ರಯೋಫೈಟ್ಸ್. ಇಷ್ಟೇ ಇದ್ದಿದ್ದು. ತುಂಬ ಮಕ್ಕಳು ತುಂಬ ಕಾಂಪ್ಲೆಕ್ಸ್ ಇರುತ್ತೆ, ಅಯ್ಯೋ ಹೇಗೆ ನೆನ್ಪಿಟ್ಕೊಳ್ಳೋದು ಅಂತ ಅನ್ಕೊತೀರಾ. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ರಿಮೆಂಬರ್ ದ ಕಾನ್ಸೆಪ್ಟ್. ಯಾವ ಥರ ಕ್ವೆಶನ್ ಕೇಳಿದ್ರು ಯು ವಿಲ್ ಬಿ ಏಬಲ್ ಟು ಆನ್ಸರ್. ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಬೇಕಾದ್ರೆ ಕೆಲವೆಲ್ಲ ಪಾಯಿಂಟ್ ಆಫ್ ವ್ಯೂ ಬೇಕು. ದ ಟೀಚರ್ಸ್ ಹೆಲ್ಪ್ ಯು ಗೇನ್ ದಟ್ ಪಾಯಿಂಟ್ ಆಫ್ ವ್ಯೂ ಪ್ರೊವೈಡೆಡ್ ಯು ಆರ್ ಇಂಟ್ರೆಸ್ಟೆಡ್. ಅಫ್ಕೋರ್ಸ್ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಲೋಕದಲ್ಲಿರುವಂಥ ಯಾವ ಶಕ್ತಿ ಕೂಡ ನಿಮ್ಗೆ ಓದ್ಸೋಕ್ಕೆ ಸಾಧ್ಯ ಇಲ್ಲ. ಇಫ್ ಯು ಆರ್ ನಾಟ್ ಇಂಟ್ರೆಸ್ಟೆಡ್, ಯು ವಿಲ್ ಆಲ್ವೇಸ್ ಫೈಂಡ್ ಅ ರೀಸನ್ ಟು ಎಸ್ಕೇಪ್. ಕಮಿಂಗ್ ಬ್ಯಾಕ್, ಸೊ ಯೂಸಸ್ ಬಗ್ಗೆ ಮಾತಾಡೋಣ. ವಾಟ್ ಆರ್ ದ ಯೂಸಸ್ ಆಫ್ ಬ್ರಯೋಫೈಟ್ಸ್ ಅಂತ ನೋಡೋಣ. ಫಸ್ಟ್ ಆಫ್ ಆಲ್, ಸಾಯಿಲ್ ಇರೋಷನನ್ನು ಪ್ರಿವೆಂಟ್ ಮಾಡೋ ಎಬಿಲಿಟಿ. ನಾನು ಆಲ್ರೆಡಿ ಹೇಳಿದೆ, ಕ್ಲೋಸ್ ಆಗಿ ಮ್ಯಾಟ್ ಥರ ಬೆಳೆಯುತ್ತೆ, ಎಲ್ಲೂ ಮಣ್ಣನ್ನು ಕೊಡಲ್ಲ. ಸೊ ಇಟ್ ಹೋಲ್ಡ್ಸ್ ದ ಸಾಯಿಲ್ ಟುಗೆದರ್, ಪ್ರಿವೆಂಟಿಂಗ್ ಸಾಯಿಲ್ ಇರೋಷನ್. ನೆಕ್ಸ್ಟ್, ಇಂಪಾರ್ಟೆಂಟ್ ಇನ್ ಇಕಲಾಜಿಕಲ್ ಸಕ್ಸೆಷನ್. ಈ ಪರ್ಟಿಕ್ಯುಲರ್ ಪಾಯಿಂಟ್ ಇದೆಯಲ್ವಾ, ಇದು ಸೆಕೆಂಡ್ PUC ಗೆ ಸ್ವಲ್ಪ ಕನೆಕ್ಟ್ ಆಗುತ್ತೆ. ಅಲ್ಲಿ ಸೆಕೆಂಡ್ PUC ಅಲ್ಲಿ ಇಕಾಲಜಿ ಅಂತ ಒಂದು ಯೂನಿಟ್ ಇದೆ, ಅಲ್ಲಿ ಇದನ್ನ ತಿರ್ಗಾ ಕಲಿತೀವಿ ನಾವು. ಬಟ್ ಇಲ್ಲಿ ನಾನು ಇಕೊಲಾಜಿಕಲ್ ಸಕ್ಸೆಷನ್ ಏನು ಅಂತ ಹೇಳ್ತೀನಿ. ಒಂದು ಭೂಮಿ ಮೇಲೆ ಏನು ಬೆಳೀತಿಲ್ಲ ಅಂತ ಅನ್ಕೊಳ್ಳಿ. ಆ್ಯಂಡ್ ಓವರ್ ಎ ಇಯರ್ ಆಫ್ ಲೆಟ್ಸ್ ಸೇ ಎಕ್ಸಾಂಪಲ್ 50 to 100 years ಒಂದು ಫಾರೆಸ್ಟ್ ಕಾಡು ಬೆಳೀತಾ ಇದೆ. 100 ವರ್ಷಕ್ಕೊಂದು ಕಾಡು ಬೆಳಿಬೇಕಾದ್ರೆ ಫಸ್ಟ್ ಏನೂ ಇರಲಿಲ್ಲ ಆ ಮಣ್ಣಿನ ಮೇಲೆ. ಸೊ ಅಲ್ಲಿಂದ ಒಂದು ಕಾಡು ಬೆಳಿಬೇಕು. ಸೊ ಎಷ್ಟು ಹಂತಗಳಿರ್ಬಹುದು, ಎಷ್ಟು ಸ್ಟೇಜಸ್ ಇರ್ಬೋದು, ಕರೆಕ್ಟ್ ಅಲ್ವಾ? ಅದರಲ್ಲಿ ಒಂದು ಹಂತ ಬ್ರಯೋಫೈಟ್ಸ್ ಗ್ರೋ ಆಗೋದು. ಓಕೆ, ನಾರ್ಮಲಿ ಫಸ್ಟ್ ಲೈಕನ್ಸ್ ಗ್ರೋ ಆಗುತ್ತೆ, ಅದಾದ ನಂತರ ಬ್ರಯೋಫೈಟ್ಸ್ ಗ್ರೋ ಆಗುತ್ತೆ. ಸೊ ಈ ಬ್ರಯೋಫೈಟ್ಸ್ ಏನು ಮಾಡುತ್ತೆ ಅಂತ ಹೇಳಿದ್ರೆ, ವೆನ್ ಇಟ್ ಈಸ್ ಗ್ರೋಯಿಂಗ್ ಆನ್ ಅ ಸಾಯಿಲ್ ಲೈಕ್ ದ್ಯಾಟ್, ಸಾಯಿಲನ್ನು ಹಿಡ್ಕೊಂಡು ಅದಕ್ಕೆ ನೀರಿನ ಅಂಶ ಆ್ಯಡ್ ಮಾಡಿಕೊಂಡು ಅದಕ್ಕೆ ಆರ್ಗ್ಯಾನಿಕ್ ಕಂಟೆಂಟನ್ನು ಆ್ಯಡ್ ಮಾಡ್ಕೊಂಡು ಬರುತ್ತೆ. ಸೊ ಸಾಯಿಲ್ ಇದು ಫರ್ಟಿಲಿಟಿಯನ್ನು ಇನ್ಕ್ರೀಸ್ ಮಾಡ್ತಾ ಇದೆ, ನ್ಯೂಟ್ರಿಯೆಂಟ್ಸನ್ನು ಇನ್ಕ್ರೀಸ್ ಮಾಡ್ತಾ ಇದೆ. ಅದಾದ ನಂತರ ಚಿಕ್ಕದ ಪುಟ್ಟದ ಪ್ಲಾಂಟ್ಸ್ ಗ್ರೋ ಆಗೋ ಎಬಿಲಿಟಿ ಇದೆ. ಆ ಸಾಯಿಲಿಗೆ ಆ ಶಕ್ತಿ ಬರುತ್ತೆ ಇನ್ ಆರ್ಡರ್ ಟು ಸಪೋರ್ಟ್ ಅ ಲಿಟಲ್ ಹೈಯರ್ ಪ್ಲಾಂಟ್. ಆಲ್ ರೈಟ್, ಇದನ್ನು ಎಕೊಲಾಜಿಕಲ್ ಸಕ್ಸೆಷನ್ ಅಂತೀವಿ. ಖಾಲಿ ಬಿದ್ದಿರೋ ಭೂಮಿಯಲ್ಲಿ ಓವರ್ ಅ ಪೀರಿಯಡ್ ಆಫ್ ಟೈಮ್ ಮೆಲ್ಲ ಬೇರೆ ಬೇರೆ ಹಂತಗಳಿಂದಾಗಿ ಅಥವಾ ಸ್ಟೇಜಸ್ಗಳಿಂದಾಗಿ ಒಂದು ಕಾಡು ಬೆಳೆಯೋದು ಎಕೊಲಾಜಿಕಲ್ ಸಕ್ಸೆಷನ್. ಅಲ್ಲಿ ಬ್ರಯೋಫೈಟ್ಸಿಗೆ ಅದರದೇ ಆದ ಇಂಪಾರ್ಟೆನ್ಸ್ ಇದೆ. ನೆಕ್ಸ್ಟ್, ಸ್ಪ್ಯಾಗ್ನಮ್ ಬಗ್ಗೆ ಮಾತಾಡೋಣ. ನಾವು ಸ್ಪ್ಯಾಗ್ನಮನ್ನು ಕಾಮನ್ ಆಗಿ ಪೀಟ್ ಮಾಸ್ ಅಂತ ಕರಿತೀವಿ. ಪೀಟ್ ಇಸ್ ಅ ಟೈಪ್ ಆಫ್ ಕೋಲ್. ಇಫ್ ಯು ರಿಮೆಂಬರ್, ಪೀಟ್ ಇಸ್ ಅ ಕೋಲ್ ವಿಚ್ ಇಸ್ ಡಿರೈವ್ಡ್ ಫ್ರಮ್ ಸ್ಪ್ಯಾಗ್ನಮ್. ಓಕೆ, ಸೊ ಪೀಟ್ ಕೋಲ್ ಫಾರ್ಮೇಷನ್ ಒಂದನೇದು. ಎರಡನೇದು, used as packaging material for flowers and fruit.
ಸೊ ಲಾಂಗ್ ಡಿಸ್ಟೆನ್ಸ್ ಟ್ರಾನ್ಸ್ಪೋರ್ಟೇಷನ್ ಮಾಡಬೇಕಾದ್ರೆ ಹೂ ಮತ್ತು ಫಲಗಳು, ಫ್ಲವರ್ಸ್ ಆ್ಯಂಡ್ ಫ್ರೂಟ್ಸ್, ಇದನ್ನು ಸ್ಪ್ಯಾಗ್ನಮ್ ಅಲ್ಲಿ ರ್ಯಾಪ್ ಮಾಡಿ ಪದೇ ಪದೇ ಅದಕ್ಕೆ ಸ್ವಲ್ಪ ನೀರನ್ನು ಹಾಕ್ತಾ ಇದ್ರೆ ಇಟ್ ಈಸ್ ಗೋಯಿಂಗ್ ಟು ಸ್ಟೇ ಫ್ರೆಶ್ ಫಾರ್ ಅ ಲಾಂಗರ್ ಟೈಮ್ ಬಿಕಾಸ್ ಸ್ಪ್ಯಾಗ್ನಮ್ ಹ್ಯಾಸ್ ದಿಸ್ ಇನ್ಸೇನ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ. ಓಕೆ, ಡ್ಯೂ ಟು ಹೈ water holding capacity. Water holding capacity. ಇದನ್ನ ನೆನ್ಪಿಟ್ಕೊಳ್ಬಹುದು. So this is about sphagnum, the importance of sphagnum. ಇದನ್ನ ಬಿಟ್ರೆ ಇನ್ನೊಂದು, bryophytes can serve as food for birds. Okay, as food for birds. ಇದು ಕೂಡ, ಅಥವಾ ಇವನ್ ಚಿಕ್ಕದು ಮ್ಯಾಮಲ್ಸ್, ಹರ್ಬಿವೋರ್ಸ್ ಏನಿರುತ್ತೆ, ಬಿಕಾಸ್ ದೇ ಆರ್ ಸಾಫ್ಟ್ ಅಲ್ವಾ, ಟೆಕ್ಸ್ಚರ್ ವೈಸ್ ನೋಡಿದ್ರೆ ದೇ ಆರ್ ಸಾಫ್ಟ್, ಸೊ ದೇ ಕ್ಯಾನ್ ಬಿ ಯೂಸ್ಡ್ ಆಸ್ ಅನ್ ಎಡಿಬಲ್ ಐಟಮ್ ಅಥವಾ ಸೋರ್ಸ್ ಆಫ್ ಫುಡ್ ಫಾರ್ ವೇರಿಯಸ್ ಸ್ಮಾಲರ್ ಆರ್ಗ್ಯಾನಿಸಮ್ಸ್. ಇದ್ರ ಜೊತೆ ಇನ್ನೊಂದು ವಿಚ್ ಇಸ್ ನಾಟ್ ಮೆನ್ಷನ್ ಇನ್ NCERT, ಪಾಲಿಟ್ರೈಕಮ್ ಅನ್ನೋದು, ಅದಕ್ಕೆ ಮೆಡಿಸಿನಲ್ ವ್ಯಾಲ್ಯೂ ಕೂಡ ಇದೆ. ಪಾಲಿಟ್ರೈಕಮ್ ಹ್ಯಾಸ್ ಮೆಡಿಸಿನಲ್ ವ್ಯಾಲ್ಯೂಸ್, ಬೇಕಂದ್ರೆ ಬರ್ಕೊಳ್ಬಹುದು, ಬಟ್ ಹವೆವರ್ ಐ ಆಮ್ ನಾಟ್ ರೈಟಿಂಗ್ ಬಿಕಾಸ್ ಇಟ್ ಇಸ್ ನಾಟ್ ಇನ್ NCERT. ನೆಕ್ಸ್ಟ್ ಆ್ಯಂಡ್ ದ ಲಾಸ್ಟ್ ಥಿಂಗ್ ಇಸ್ ಟು ರಿಮೆಂಬರ್ ದಿ ಎಕ್ಸಾಂಪಲ್ಸ್. ಆಮೇಲೆ ವಿಲ್ ಡೂ ಫ್ಯೂ ಕ್ವೆಶನ್ಸ್, PYQ ಅನ್ನು ನೋಡೋಣ. ಎಕ್ಸಾಂಪಲ್ಸ್ ಅಲ್ಲಿ ಲಿವರ್ ವರ್ಟ್, ಇದ್ರಲ್ಲಿ ಬರುವಂಥ ಎಕ್ಸಾಂಪಲ್ ಮರ್ಕ್ಯಾನ್ಶಿಯಾ. ಮಾಸಸ್ ಅಲ್ಲಿ ಬರುವಂಥ ಎಕ್ಸಾಂಪಲ್ ಫ್ಯುನೇರಿಯಾ, ಸ್ಪ್ಯಾಗ್ನಮ್, ಪಾಲಿಟ್ರೈಕಮ್, ಇದೆಲ್ಲ ಬರುವಂಥದ್ದು ಅಂಡರ್ ಮಾಸಸ್. ಮರ್ಕ್ಯಾನ್ಶಿಯಾ, ಫ್ಯುನೇರಿಯಾ, ಸ್ಪ್ಯಾಗ್ನಮ್ ಆ್ಯಂಡ್ ಪಾಲಿಟ್ರೈಕಮ್. ಕ್ಲಿಯರ್? Right? Yes. So let us see few questions here. ಕೆಲವು questions ಅನ್ನ ನೋಡ್ಕೊಳ್ಳೋಣ. Okay. Which one is wrongly matched ಅಂತ ಕೇಳ್ತಾ ಇದ್ದಾರೆ. Uniflagellate gametes Polysyphonia, biflagellate zoospores brown algae, Gemma cups mercantia, unicellular organism Chlorella ಅಂತ ಕೇಳ್ತಾ ಇದ್ದಾರೆ. So what is the answer for this? Wrongly matched pair ಏನು? Now here I have taken C and D, C under Bryophytes. ಸ್ವಲ್ಪ algal example ಕೂಡ ಇಲ್ಲಿ include ಆಗಿದೆ. So let us see what the answer is. Uniflagellate gametes in Polysyphonia. ಇದು ತಪ್ಪು. If you remember, Polysyphonia is red algae. ಆ್ಯಂಡ್ ರೆಡ್ ಆಲ್ಗೆಯಲ್ಲಿ ಯಾವುದೇ ಥರದ್ದು ಮೊಟೈಲ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗಲ್ಲ. ಮೊಟೈಲ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗಲ್ಲ. ಇಟ್ ಈಸ್ ಆಲ್ ನಾನ್ ಮೊಟೈಲ್ ಸ್ಟ್ರಕ್ಚರ್ ಇನ್ಕ್ಲೂಡಿಂಗ್ ದ ಗೆಮೀಟ್ಸ್. ಇದು ತಪ್ಪಾಗುತ್ತೆ. ಸೊ ನಮ್ಮ ಆನ್ಸರ್ ಆಪ್ಷನ್ ಎ, ರಾಂಗ್ಲಿ ಮ್ಯಾಚ್ಡ್ ಕೇಳಿದ್ದಾರೆ. ಬ್ರಯೋಫೈಟ್ಸ್ ಆರ್ ಡಿಪೆಂಡೆಂಟ್ ಆನ್ ವಾಟರ್ ಬಿಕಾಸ್, ಬ್ರಯೋಫೈಟ್ಸ್ ಅನ್ನೋದು ನೀರಿನ ಮೇಲೆ ಯಾಕೆ ಡಿಪೆಂಡೆಂಟ್ ಆಗಿದೆ? Water is essential for their vegetative propagation. Vegetative propagation is by fragmentation. The sperms can easily reach up to egg in the archegonium. Sperms anta kottidare, not a wrong word entirely. Antherozoids anta kuda adanna compare ಮಾಡಬಹುದು to the male gamete. Yes. Archegonium has to remain filled with water for fertilization. Water is essential for fertilization for their homosporous nature anta. See here, the more appropriate answer is option B. The sperms athwa antherozoids can easily reach up to egg in the archegonium when the archegonium is filled with water. Okay, so here our answer is most likely B. Next, in a moss, the sporophyte, moss alli iruvantha sporophyte, okay, which is dependent on the gametophyte, ಮ್ಯಾನ್ಯುಫ್ಯಾಕ್ಚರ್ಸ್ ಫುಡ್ ಫಾರ್ ಇಟ್ ಸೆಲ್ಫ್ ಆಸ್ ವೆಲ್ ಆಸ್ ಫಾರ್ ದ ಗ್ಯಾಮೆಟೋಫೈಟ್. ಇದು ತಪ್ಪು. ಯಾವುದೇ ರೀತಿಯ ಫುಡ್ ಪ್ರೊಡಕ್ಷನನ್ನು ಸ್ಪೋರೋಫೈಟ್ ಮಾಡ್ತಿಲ್ಲ. ಸ್ಪೋರೋಫೈಟ್ ಮಗು ಅಂತ ಅಂದ್ಕೊಳ್ಳಿ, ಗ್ಯಾಮೆಟೋಫೈಟ್ ತಾಯಿ ಅಂತ ಅಂದ್ಕೊಳ್ಳಿ ಇನ್ ಬ್ರಯೋಫೈಟ್.
ಸೊ ಬೇಕಂದ್ರೆ ಇದನ್ನ ಬರ್ಕೊಳ್ಳಿ. ತಾಯಿ ಅಡುಗೆ ಮಾಡ್ತಾ ಇದೆ, ಸ್ಪೋರೋಫೈಟಿಗೆ ಕೊಡ್ತಾ ಇದೆ. ಸೊ ಸ್ಪೋರೋಫೈಟ್ ಕೆ ನಾಟ್ ಪ್ರಿಪೇರ್ ಎನಿ ಫುಡ್ ಇನ್ ದಿಸ್ ಕೇಸ್. Produces gametes that give rise to the gametophyte. Sporophyte is producing spore. Sporophyte ಹೆಸರೇ ಇರೋದು ಅದಕ್ಕೋಸ್ಕರ. Is partially parasitic on the gametophyte. Okay, so this is the right answer. Arises from a spore produced from the gametophyte. ಇದು ಕೂಡ ತಪ್ಪಾಗುತ್ತೆ. ಯಾಕಂತ ಹೇಳಿದ್ರೆ gametophyte produces gamete. Sporophyte produces spores. Okay. In bryophytes, both generations are independent. ಯಾವ ಜನರೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ? ಗ್ಯಾಮೆಟೋಫಿಟಿಕ್ ಅಂಡ್ ಸ್ಪೋರೋಫಿಟಿಕ್. ಇದು ತಪ್ಪು. ಸ್ಪೋರೋಫೈಟ್ಸ್ ಕಂಪ್ಲೀಟ್ ದೇರ್ ಲೈಫ್ ಸೈಕಲ್. ಓಕೆ, ಸೆನ್ಸ್ ಆಗ್ತಿಲ್ಲ. ಗ್ಯಾಮೆಟೋಫೈಟ್ಸ್ ಆರ್ ಡಿಪೆಂಡೆಂಟ್ ಅಪಾನ್ ಸ್ಪೋರೋಫೈಟ್. ಇದು ತಪ್ಪು. Sporophytes are dependent upon gametophyte. ಇದು ಕರೆಕ್ಟ್. ಆಪ್ಷನ್ ಡಿ ವಿಲ್ ಬಿ ದ ಕರೆಕ್ಟ್ ಆನ್ಸರ್. ಇಲ್ಲಿ ಇನ್ನೊಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡ್ತಾ ಇದ್ದೀನಿ ನಾನು, ಬಿಕಾಸ್ ಇಟ್ ಹ್ಯಾಸ್ ಬೀನ್ ಆಸ್ಡ್ ಅರ್ಲಿಯರ್ ಆಲ್ಸೋ. ಲೆಟ್ ಅಸ್ ಪುಟ್ ಇಟ್ ಆನ್ ದಿಸ್ ಪರ್ಟಿಕ್ಯುಲರ್ ಸ್ಲೈಡ್. ರಿಮೆಂಬರ್, and very important, that bryophytes are, okay, so bryophytes are homosporous. ಇದರ ಅರ್ಥ ಏನು? ಕ್ಯಾಪ್ಸ್ಯೂಲ್ ಪ್ರೊಡ್ಯೂಸ್ ಮಾಡ್ತಿರುವಂಥ ಸ್ಪೋರ್ಸ್ ಏನಿದೆ ಅದು ಎಲ್ಲಾನು ಒಂದೇ ಸೈಜ್ ಇರುತ್ತೆ. ಆಲ್ ಸ್ಪೋರ್ಸ್ produced by, okay, capsule of sporophyte are similar. ಅದಕ್ಕೋಸ್ಕರ ಇದನ್ನ ನೀವು ಬ್ರಯೋಫೈಟ್ಸ್ ಅನ್ನ ನೀವು ಹೋಮೋಸ್ಪೋರಸ್ ಅಂತ ಹೇಳ್ತೀರಾ. ಯು ಗೋಯಿಂಗ್ ಟು ಕಾಲ್ ಇಟ್ ಆಸ್ ಹೋಮೋಸ್ಪೋರಸ್ ಫಾರ್ ದ್ಯಾಟ್ ಪರ್ಟಿಕ್ಯುಲರ್ ರೀಸನ್. ನೆನ್ಪಿಟ್ಕೊಳ್ಳಿ. ಯಾಕಂತ ಹೇಳಿದ್ರೆ ಟೆರಡೋಫೈಟ್ಸ್ ಅಲ್ಲಿ ಹೋಮೋಸ್ಪೋರಸ್, ಹೆಟ್ರೋಸ್ಪೋರಸ್ ಎರಡು ವರ್ಡ್ ಬರುತ್ತೆ. ದೆನ್ ಆಸ್ ಯು ಗೋ ಟು ಜಿಮ್ನೋಸ್ಪಮ್ಸ್ ಅಂಡ್ ಏಂಜಿಯೋಸ್ಪಮ್ಸ್, ಹೆಟ್ರೋಸ್ಪೋರಸ್ ವರ್ಡ್ ಕಂಟಿನ್ಯೂ ಆಗುತ್ತೆ. That's why you remember that here bryophytes, all the bryophytes are homosporous. Produce ಆಗ್ತಿರುವಂಥ spores are all equal in size. ಚಿಕ್ಕದು ದೊಡ್ಡದು ಅಂತಿಲ್ಲ. That's why they are homosporous. This is another thing to remember, have been asked in CET. A word ಅನ್ನು ಯೂಸ್ ಮಾಡಿದ್ದಾರೆ in CET and NEET. Okay, so this was all about bryophytes, and I hope you understood the chapter, understood the topic. You are understanding the chapter. Innu ide, we have pteridophyte, gymnosperm, angiosperm. So let's hope ನಿಮ್ಗೆ ಅರ್ಥ ಆಗ್ತಾ ಇದೆ ಅಂತ. ಇದರ DPP ಅನ್ನು ಸಾಲ್ವ್ ಮಾಡಿ DPPಗೆ ಬೇಕಾಗಿರುವಂಥ ಲಿಂಕ್, ಕ್ಲಾಸ್ ನೋಟ್ಸಿಗೆ ಬೇಕಾಗಿರುವಂಥ ಲಿಂಕ್ ನೀವು ಕಮೆಂಟ್ಸಲ್ಲಿ ನೋಡಬಹುದು. ಸೊ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್, ಆ್ಯಂಡ್ ದ ಲೆಕ್ಚರ್ ಇಸ್ ಗೋಯಿಂಗ್ ಟು ಬಿ ಆನ್ pteridophytes. ಏನಾದರೂ ಡೌಟ್ ಇದ್ದರೆ ಡೂ ಲೆಟ್ ಮಿ ನೋ. ಥ್ಯಾಂಕ್ ಯು ಸೋ ಮಚ್.